ತವೆ ಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವ ನೆನಗೆ ಗುರುವೇ ಕೃಪೆಯಾಗು. ಸದಾವಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹಡಪದಪ್ಪಣ್ಣನವರ ಚರಿತಾಮೃತವನ್ನ ನೋಡ್ತಾ ಇದ್ದೀವಿ. ಅಪ್ಪಣ್ಣನವರ ಜೀವನದ ಪ್ರಮುಖ ಘಟನೆಗಳಲ್ಲಿ ಒಂದಾಗಿರ್ತಕ್ಕಂಥ ಅಲ್ಲಮರು ಅನುಭವ ಮಂಟಪಕ್ಕೆ ಬಂದಿರತಕ್ಕಂಥ ಸಂದರ್ಭವನ್ನ ನೋಡ್ತಾ ಇದ್ದೀವಿ. ಶರಣರೊಡಗಿನ ಆ ಸಂಭಾಷಣೆ ಬಹಳ ಸುಂದರ. ಪ್ರಭುದೇವರ ಉದ್ದೇಶ ಏನಪ್ಪಾ ಅಂತ ಕೇಳಿದರೆ, ಶರಣರನ್ನ ಜಗತ್ತಿಗೆ ಪರಿಚಯಿಸಿಕೊಡ್ಬೇಕು ಅನ್ನುವಂಥದ್ದು. ಶರಣರ ಅಂತರಂಗ ಜಗತ್ತಿಗೇನು ಗೊತ್ತು? ಜಗತ್ತು ಮೇಲ್ನೋಟವನ್ನು ನೋಡ್ತದೆ, ರೂಪ ಬಣ್ಣಗಳನ್ನು ನೋಡ್ತದೆ, ಬಟ್ಟೆ ಬರೆಗಳನ್ನು ನೋಡ್ತದೆ, ಶ್ರೀಮಂತಿಕೆ ಬಡತನವನ್ನ ನೋಡ್ತದೆ. ಹಾಗಾಗಿ ಜಗತ್ತಿನ ನೋಟವೇ ಬೇರೆಯಾಗಿರೋದ್ರಿಂದ ಶರಣರು ಜಗತ್ತಿಗೆ ಅರ್ಥವಾಗಲಾರರು ಅಂತೇಳಿ ಒಂದೊಂದು ಸಂದರ್ಭಗಳನ್ನ ಮುಂದೆ ಮಾಡಿಕೊಂಡು ಅಲ್ಲಮ ಪ್ರಭುಗಳು ಆ ಶರಣರನ್ನ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭಗಳು. ಅದರಲ್ಲಿ ನಿನ್ನೆ ಕೊನೆಯದಾಗಿ ನೋಡಿಕೊಂಡು ಬಂದಂತೆ ಪ್ರಭುದೇವರು ಬಸವಣ್ಣನವರ ಸಂವಾದ, ಪ್ರಭುದೇವರು ಚನ್ನಬಸವಣ್ಣನವರ ಸಂವಾದ, ಪ್ರಭುದೇವರು ಅಕ್ಕ ಮಹಾದೇವಿಯ ಸಂವಾದ, ಪ್ರಭುದೇವರು ಆಯ್ದಕ್ಕಿ ಮಾರಯ್ಯನವರ ಸಂವಾದ, ಪ್ರಭುದೇವರು ಮತ್ತು ಮುಕ್ತಾಯಕ್ಕರ ಸಂವಾದ ಅಂತ ನೋಡ್ತಾ ಬಂದ್ವಲ್ಲ. ಹಾಗೆ ಇದು ಒಂದು ಸಂದರ್ಭ, ಪ್ರಭುದೇವರು ಮತ್ತು ಹಡಪದ ಅಪ್ಪಣ್ಣನವರ ಒಂದು ಸಂವಾದ ಇರ್ತಕ್ಕಂಥದ್ದು. ನಾವು ಇದನ್ನ ಒಂದೇ ದಿನದಲ್ಲಿ ನೋಡಿ ಮುಗಿಸಬಹುದಾಗಿತ್ತು, ಆದರೆ ಅವರ ವಚನಗಳನ್ನ ನೋಡುವಂತ ಒಂದು ಅವಕಾಶ ತಂದುಕೊಳ್ಳೋಣಲ್ಲ ಅಂತೇಳಿ ಇವರಿಗವರು ಅವರಿಗವರು ಕೇಳಿದ ಹೇಳಿದ ವಚನಗಳನ್ನ ನಾವೆಲ್ಲ ಕೇಳೋ ಮೂಲಕ ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಜೊತೆಗೆ ನಮ್ಮ ಜೀವನಕ್ಕೂ ಯಾವ ಮಾತುಗಳು ಅನ್ವಯ ಆಗ್ತಾವೋ ಅವುಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತಲ್ಲ ಅನ್ನುವಂತ ಒಂದು ಭಾವನೆ. ಇಂಥ ಒಂದು ವಿಚಾರವನ್ನಿಟ್ಟುಕೊಂಡು ಹಡಪದ ಅಪ್ಪಣ್ಣನವರ ಅಲ್ಲಮ ಪ್ರಭುಗಳ ಸಂವಾದವನ್ನ ನೋಡ್ತಾ ಇದ್ದೀವಿ. ಬಾಗಿಲಿಗೆ ಬಂದವರನ್ನ ಕರೆಯಬೇಕಾದ್ದು ಕರ್ತವ್ಯ. ಅದೊಂದು ಪದ್ಧತಿ, ಅದೊಂದು ಸನ್ನಡತೆ, ಅದೊಂದು ಸಂಸ್ಕಾರ. ಬಾಗಿಲಿಗೆ ಬಂದವರು ಬರ್ತಾರ ಬಿಡು, ಬರಬೇಕಂತ ಬಂದಾರ. ಊರಿಗೆ ಬಂದವರು ನೀರಿಗೆ ಬರುವುದಿಲ್ಲೇನು ಅಂದಂಗ, ನಮ್ಮನ್ನೇ ಹುಡುಕೊಂಡು ಬಂದವರು ಬಾಗಲ್ ತನಕ ಬಂದವರು ಒಳಗ್ ಬರುವುದಿಲ್ಲೇನು ಅಂತ ಅಂದ್ರ ಅಲ್ಲದು ಪದ್ಧತಿ. ಬಂದವರನ್ನ ಕೈ ಮುಗಿದು ಸ್ವಾಗತ ಮಾಡಬೇಕಾದ್ದು ಆ ಮನೆಯವರ ಕರ್ತವ್ಯ. ಯಾರಾದರೆ ಏನಪ್ಪ, ಬಾಗಿಲಿಗೆ ಬಂದಾರಂದ್ರೆ ಕೈ ಮುಗಿಯುವುದು ಕರೆಯುವಂತಹದ್ದು. ಯಾರಾದರೇನು ಅಂದ್ರೆ ಅಲ್ಲ ಮತ್ತ ಕಳ್ರು ಅವರು ಇವರು ಅಂತ ಹಂಗಲ್ರಿ. ಮತ್ತ ಆ ವಿವೇಚನೆಯನ್ನ ನಾವು ಬೆಳೆಸ್ಕೋಬೇಕು. ಯಾರಿಗೆ ಕೈ ಮುಗಿದು ಹೆಂಗ ಕರಿಬೇಕು, ಯಾತಕ್ಕಾಗಿ ಕರಿಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟದ್ದದು. ವಿಚಾರ ಮಾಡಿ ನಾವು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥದ್ದು. ಬಂದವರನ್ನ ಹಾಗೆ ಸುಮ್ಮನೆ ಬಿಡೋದಲ್ಲ, ಮತ್ತ ಮನೆಯವರನ್ನೇ ಆ ತರ ಕರೆಯುವುದು ಅಲ್ಲ. ಮತ್ತೆ ನೋಡ್ರಿ, ಬಾಗಿಲಿಗೆ ಬಂದವ್ರನ್ನ ಕರಿ ಅಂತ ಹೇಳ್ಯಾರ ಅಂತೇಳಿ ಮನೆಯನ್ನವರ ಹೊರಗೆ ಹೋದಾಗ ಒಳಗ್ ಬರುವುದನ್ನ ಕಾಯ್ಕೋತ ಕುಂತು ಬರ್ರಿ ನೀರ್ ಕೊಟ್ನೆ, ಬರ್ರಿ ಶರಣಾರ್ಥಿ ಅನ್ನೆ, ಆರಾಮದಿರೇನ್ರಿ ಅನ್ನೆ, ಹಿಂಗೂ ಮಾಡೋದಲ್ಲ. ಮತ್ತೆ
ಯಾಕಂದ್ರೆ ಎಲ್ಲ ಬಿಡಿಸಿ ಹೇಳ್ಬೇಕು. ಕೆಲವರಿಗಂತೂ ಹಿಂಗ ಅಂದ್ಬಿಟ್ರಲ್ಲ ಅಂತಾರ ಅವರು. ಸ್ವಂತ ವಿಚಾರ ಮಾಡುವಂಥದ್ದೇ ಇರಲ್ಲ, ಹಿಂಗ ಅಂದ್ಬಿಟ್ರಲ್ಲ, ಹಂಗಾಗಿ ನಾವ್ ಹಂಗ್ ಮಾಡಾಕತ್ತೀವಿ ಅಂತೇಳಿ. ಅಪ್ಪ ಪೂಜೆ ಮಾಡುವಾಗ ಬೆಕ್ಕ ಮುಚ್ಚಿಟ್ಟ ಅನ್ನುವಂಗ ಏನಪ್ಪಾ ಅಂದ್ರ ಹೇಳಿರುವ ರೀತಿ ನೀತಿಗಳನ್ನ ತಿಳ್ಕೊಳ್ಳಾರ್ದ ನಾವು ಏನೇನೋ ತಪ್ಪಾದ ಆಚರಣೆಗಳನ್ನ ಮಾಡೋ ಸಾಧ್ಯತೆಗಳು ಬಾಳ ಇರ್ತಾವ. ಹಾಗಾಗಿ ಏನಪ್ಪಾ ಅಂದ್ರ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದರೂ ನೀನೇ ದೇವ. ವಿಶ್ವತೋ ಚಕ್ಷು, ವಿಶ್ವತೋ ಮುಖ, ವಿಶ್ವತೋ ಪಾದ, ವಿಶ್ವತೋ ಬಾಹು, ಎಲ್ಲ ನೀನಪ್ಪ. ಎಳ್ಳು ಮನೆಯಳು ಮುಳ್ಳು ಮನೆಯಳು ಕೊಳ್ಳು ಬಿಡದಂಗ್ ತುಂಬ್ಕೊಂಡಿ ಅಂತ ಹಾಡಿದಂಗ ಯಪ್ಪ ಹಿಂಗನು ಅಂತ ಹೇಳಿ ಒಬ್ಬಾಕೆ ಏನ್ ಮಾಡಿದ್ಲು ಅಂದ್ರೆ ಬಾಗಲ ಪೂಜೆ, ಚೌಕಟ್ಟು ಪೂಜೆ, ಹೊಸಲಿ ಪೂಜೆ, ಒಳಗಡೆ ಎಲ್ಲಾ ಪಾಟಿಗಲ್ಲಿನ ಮೇಲೆಲ್ಲ ಪೂಜೆ ಪೂಜೆ, ಒಂದೊಂದು ಕಲ್ಲಿಗೂ ಪೂಜೆ, ಕುರ್ಚಿಗೆ ಪೂಜೆ, ಟೇಬಲ್ಲಿಗೆ ಪೂಜೆ, ಫ್ಯಾನಿಗೆ ಪೂಜೆ, ಫೋನಿಗೆ ಪೂಜೆ, ಫ್ರಿಜ್ಜಿಗೆ ಪೂಜೆ, ಒಲೆಗೆ ಪೂಜೆ, ಬಾಂಡೆಕ್ಕೆಲ್ಲ ಪೂಜೆ, ಚೆರಿಗೆ, ವಾಟೆ, ಎಲ್ಲದಕ್ಕೂ ಪೂಜೆ ಪೂಜೆ ಪೂಜೆ. ನೆಲಕ್ಕೆ ಹಾಕಿರುವ ಪ್ರತಿ ಕಲ್ಲಿಗೂ ಪೂಜೆ ಮಾಡ್ಬಿಟ್ಟ. ಎತ್ತಾಗ ಹೆಜ್ಜೆ ಇಡ್ಲಿ, ಎತ್ತಾಗ ಹೆಜ್ಜೆ ಇಡ್ಲಿ ಅಂತ ಅವ ಕುಂಟ ಮುಟ್ಟಾಟ ಆಡಕತ್ತ. ಒಂಟಗಾಲಿ ಜಿಕ್ಕೊಂಡ್ ಬಂದು ಎಲ್ಲಿದೆಯ ನಿನ್ನ ಇದೇನ್ ಮಾಡಿ ಕತ್ತಿ ಇದನ್ನೆಲ್ಲ ಅಂತೇಳಿ ಒಳಗ್ ಬರ್ತಾನ. ಎಲ್ಲಿ ಕುಂದಿರ್ಬೇಕು? ಸೋಫಾಕ್ಕೂ ಪೂಜೆ ಮಾಡ್ಬಿಟ್ಟ, ಕುರ್ಚಿಗೆ ಪೂಜೆ ಮಾಡ. ಎಲ್ಲಿ ಕೊಡ್ಲಿ? ಅಯ್ಯೋ ಎಲ್ಲಿ ಕೊಡ್ಲಿ, ಎಲ್ಲಿ ನಿಲ್ಲಿ? ಏನೆಲ್ಲ ನೋಡ್ತಾನು ಎಲ್ಲಾ ಕಡೆ ಪೂಜೆನೇ ಆಗೈತಿ. 3 ಬಳ್ಳಿ ಬತ್ತಿ, 1 ಬಳ ಕುಂಕುಮ, ಎಲ್ಲದಕ್ಕೂ ಪೂಜೆ. ಹಿಂಗಾದ್ರೆ ಎಲ್ಲಿ ಹೆಜ್ಜೆ ಇಡೋದು, ಎಲ್ಲಿ ಕುಂಡ್ರುದು, ಎಲ್ಲಿ ನಿಂದ್ರುದು, ಏನ್ ಮಾಡುದು? ವಜ್ಜಕತ್ತಲ್ಲ. ಹಿಂಗಾದ್ರ ನೋಡ್ರಿ, ಯಾವ ಗಂಗಾಳ ತಗೊಂಡು ಉಣ್ಣೋದು, ಯಾವ ವಾಟೆ ತಗೊಂಡು ನೀರು ಕುಡಿಯೋದು, ಎದ್ರ ಮೇಲೆ ಅಡಿಗೆ ಮಾಡೋದು, ಏನ್ ಮಾಡೋದು? ಅಯ್ಯೋ ಬಜಿತಿ ಅಂತೇಳಿ ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾಡುವಂತವ್ರು ಇಲ್ಲ ಅಂತ ತಿಳ್ಕೊಬೇಡ್ರಿ. ಬಹಳ ಮಂದಿ ಭಕ್ತಿ ವಿಷಯ ಅಂತ ಬಂದಾಗಂತೂ ಜಗ್ಗ ಹೇಳಬಹುದು ಕಥೆಯನ್ನ. ಅಂತವೆಲ್ಲ ಇವು ಕಲ್ಪಿತ ಕಥೆಗಳಲ್ಲ, ಹಿಂಗೆಲ್ಲ ಆದ ಕಥೆಗಳು. ಏನಪ್ಪಾ ಅಂದ್ರೆ ಮುಂಜಾನೆ ನೋಡಿದ್ವಲ್ಲ, ಗಣಪತಿ ಕಥೆ ಒಂದು ನೋಡಿದ್ವಿ. ಒಬ್ಬಾತ ಓಡಿ ಬಂದು ಬಹಳ ಅತ್ತಂತ ಕಥೆ ಹೇಳಿದ್ವಿ ನಿಮಗೆ. ಬಹಳ ಬಿಕ್ಕಿ ಬಿಕ್ಕಿ ಅತ್ತ. ಸಮಾಧಾನಪ್ಪ ಸಮಾಧಾನ. ಯಾರು ಏನು ಅಂದ್ರೆ ಕೇಳ್ತಾನೆ ಇಲ್ಲ ಅವ. ಮಾತು ಬರದಷ್ಟು ದುಃಖ. ಆಮೇಲೆ ಅವನ್ ದುಃಖನಾದ್ರೂ ಮುಗಿಲಿ ಅಂತ ನಾವು ಅವ ಎಲ್ಲ ಸಮಾಧಾನ ತಗೊಂಡ ಮೇಲೆ, ಕಣ್ಣೀರು ಒರೆಸ್ಕೊಂಡ ಮೇಲೆ ಏನಾಗೈತಪ್ಪ ಅಂತಂದೆವು. ಯಾಕಿಷ್ಟು ದುಃಖ? ಏನಾಗ್ಯದ? ಯಾರೇನ್ ಅಂದಾರೇನ? ಮನ್ಯಾಗೇನ್ ತ್ರಾಸ್ ಬಂದದೇನ? ಜಗಳಾಗ್ಯದನ? ಊಟ ಮಾಡಿ ಇಲ್ಲನ? ಆರಾಮಿಲ್ಲನ? ನಿನಗ ಸಾಲ ಸೋಲ ಆಗೈತೇನ? ಎಲ್ಲೇರ ಬಹಳ ದೊಡ್ಡ ಪೆಟ್ಟಾಗೈತೇನ? ಬಹಳ ದೊಡ್ಡ ರೋಗ ಏನಾದ್ರು ಬಂದತೇನ? ಏನಾಗ್ಯದ? ಏನೇನು ಇಲ್ರಿ ಅಂತ ಮತ್ ಅಳಕ್ ಚಾಲು ಮಾಡಿದ. ಅಳಬೇಡಪ್ಪ, ಏನ್ ಅನ್ನೋದು ಹೇಳಿದ್ರೆ ಗುರ್ತಾಕತಿ, ಇಲ್ಲ ಅಂದ್ರೆ ಹೆಂಗ ತಂದೆವು. ಅವ ಅಂದ, ನನಗ ದೇವ್ರ ಕಾಡಾಕತ್ತಾವ್ರಿ ಅಪ್ಪ, ದೇವ್ರ ಕಾಡಾತಾವು, ಏನ್ ಮಾಡ್ಲಿ ನಾನು? ಅಲ್ಲ ಮನುಷ್ಯರ್ ಕಾಡಾಕತ್ತಾರ ಅಂದ್ರ ಹ್ಞೂ ಅನ್ನೋಣಪ್ಪ. ಯಾಕಂದ್ರೆ ಮನುಷ್ಯರ ಬುದ್ಧಿ ಕಾಡುದ ಅದ. ಕಾಡು ಪ್ರಾಣಿಗಳು ಕಾಡೊಳಗಿರುತ್ತವೆ, ಕಾಡುವ ಪ್ರಾಣಿಗಳು ನಾಡೊಳಗಿರುತ್ತವೆ. ಹಾಗಾಗಿ ಮನುಷ್ಯರು ಕಾಡವ್ರ ಅವರು. ಅವು ಕಾಡು ಪ್ರಾಣಿಗಳು, ಇವು ಕಾಡುವ ಪ್ರಾಣಿಗಳು. ಮನುಷ್ಯರು ಕಾಡ್ತಾರ ಅಂದ್ರ ಹ್ಞೂ ಅನ್ನಕ್ ಬಂದಿತ್ತು. ಯಾರಪ್ಪ ಏನಪ್ಪ ಅಂತ ಕೇಳಾಕ್ ಬಂದಿತ್ತು. ನಿನಗೋ ಅವ್ರಿಗೋ 1-2 ಮಾತು ಹೇಳಾಕ್ ಬಂದಿತ್ತು. ಆದ್ರೆ ದೇವ್ರ ಕಾಡ್ತಾವು ಅಂತ ಅಂದ್ರೆ ಏನ್ ಹೇಳೋದಪ್ಪ ಮರಯ್ಯ? ಅವನ್ನೆಲ್ಲ ತಲೆಯಾಗಿ ಇಟ್ಕೋಬಾರ್ದು. ಹಂಗೆಲ್ಲ ನೀನ ಕಲ್ಪಿಸ್ಕೋಬಾರ್ದು, ತಪ್ಪಾಗಿ ತಿಳ್ಕೋಬಾರ್ದು, ಮೂಢನಂಬಿಕೆಗೆ ಒಳಗಾಗಬಾರ್ದು. ಅಂಥವೆಲ್ಲ ಬಿಡು. ದೇವ್ರು ಕಾಡ್ತವನೋಪ? ಕಾಡಂಗಿಲ್ಲ. ದೇವ್ರು ಕಾಡುವ ವಿಚಾರ ನಾವು ಕೇಳೇ ಇಲ್ಲ. ನೀನ್ ಹೇಳಾಕತ್ತಿಪ್ಪ? ಇಲ್ರಿ ಅಪ್ಪ, ನನಗೇನು ಅದ್ರ ಪದ್ರ ಕಾಡಿಲ್ಲ, ಬಹಳ ಕಾಡ್ಯಾವ. ಎಷ್ಟು ಕಾಡ್ಯಾವ ಅಂದ್ರ ನಾನು ಬದುಕಿದ್ದ ಹೆಚ್ಚಿಂದು ಅಷ್ಟು ಕಾಡ್ಯಾವ ಅಂದ. ಅಲ್ಲ ದೇವ್ರು ನಿನ್ನ ಜೀವ ತಗೊಂಡು ಏನ್ ಮಾಡ್ತಾವ? ದೇವ್ರು ಹಿಂಗ್ಯಾಂಗ ಆಗ್ತಾತಿ?
ಇಲ್ರಿ ಅಜ್ಜಾರ, ನಿಮ್ಗೆ ಹೆಂಗ್ ಹೇಳಿ ನಂಗೆ ತಿಳಿವಲ್ದ, ಬಾಳ ಕಾಡ್ತಾವ್ ದೇವ್ರು. ಅಲ್ಪ ಈ ಪರಿ ನೀ ಹೇಳಾಕತ್ತಿ ಅಂದ್ರ ಹೆಂಗ್ ಕಾಡ್ತಾವು ಅಂತ ನನಗೂ ಆಶ್ಚರ್ಯ ಆಗೈತಿ. ಅಲ್ಲ ಇರುವಲ್ದಕ್ಕ ದೇವ್ರು ಕಾಡುದಿಲ್ಲ ಅಂತ ನೀ ಕೇಳಿಯೇ ಇಲ್ಲೋ? ನಾವಂತೂ ಕೇಳಿವಪ್ಪ. ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಅಂತ ಹಾಡ ಬರ್ದಾರ ಇಬ್ರಾಹಿಂ ಸುತಾರರು. ಕಾಡುವ ದೇವರು ಬೇಡುವ ದೇವರು ದೇವರೇ ಅಲ್ಲಯ್ಯ ಅಂದಾರ ಅವರು. ಮತ್ತಲ್ಲ ನಾವು ಮಾಡಿದ ದೇವರ ನಮ್ಮನ್ನ ಹೆಂಗ್ ಕಾಡ್ತಾವ, ನಾವು ಮಾಡಿದ ದೇವರ ನಮ್ಮನ್ನ ಹೆಂಗ್ ಕಾಡ್ತಾವ ಅಂತ ಅಷ್ಟ ಅಲ್ಲ, ನಮ್ಮನ್ನ ಮಾಡಿದ ದೇವರ ನಮ್ಮನ್ನ ಹೆಂಗ್ ಕಾಡ್ತಾವ, ನಮ್ಮನ್ನೆಲ್ಲ ಹುಟ್ಟಿಸಿದ ದೇವ್ರ ನಮ್ಮನ್ನ ಹೆಂಗ ಕಾಡ್ತಾವು ಅಂತ. ಅದಕ್ಕೆ ಹೆಜ್ಜೆಜ್ಜಿಗೆ ನಮ್ಮನ್ನ ಕಾಯುವ ಶಕ್ತಿ ಅದು ದೇವ್ರಂದ್ರ ನಮ್ಮನ್ನ ಯಾಕೆ ಕಾಡ್ತಾವವು? ಕಾಡುದಲ್ಪ, ಅಂತವೆಲ್ಲ ತಪ್ಪು ತಿಳ್ಕೋಬೇಡ. ಅಯ್ಯೋ ಅಜ್ಜರ ಏನ್ ಹೇಳಿ, ಯಾರಿಗೆ ಹೇಳಿದ್ರು ತಿಳಿವಲ್ದು, ಕೊನೆಗೆ ನಿಮಗರ ತಿಳಿತೈತಿ ಅಂದ್ರೆ ನೀವು ತಿಳ್ಕೋವಲ್ರಿ. ಅಲ್ಲಪ್ಪ ನಿಂದ ಬಿಡು, ನಾವೇನ್ ಹೇಳಾಕತ್ತೀವಿ ಅದ್ರ ಕಡೆ ಲಕ್ಷ ಕೊಡು ಅಂದಿವಿ. ಏನಾತು ಹೋಗ್ಲಿ ನಿಂದರ ಹೇಳ, ಏನಾಗೈತಿ, ಏನ್ ಕಾಡ್ಯಾವ, ಬಡ್ದಾವ, ಹೊಡೆದಾವ, ಬೇದಾವ, ಕಸ್ಕೊಂಡಾವ, ಏನು ಕುತ್ತಿಗೆ ಹಿಡ್ದಾವ, ಏನ್ ಮಾಡ್ಯಾವ, ಕಾಡ್ಯಾವ ಅಂದ್ರೆ ಏನ್ ಮಾಡ್ಯಾವ? ಇಲ್ರಿ ಅಜ್ಜಾರ, ಹಿಂಗಾತ್ ನಿಮ್ಗೆ ಹೇಳ್ತೀನಿ. ಎಲ್ಲಂ ಬರಾಕತ್ಲು, ಕಣ್ಣು ಮುಚ್ಚಿದ್ರ, ಕಣ್ಣು ತೆಗದ್ರ, ನೋಡಿದಲ್ಲಿ, ಕುತ್ತಲ್ಲಿ, ನಿತ್ತಲ್ಲಿ, ಮಕ್ಕೊಂಡಲ್ಲಿ, ಉಣ್ಣುವಲ್ಲಿ, ಇಂಥ ಜಗ ಅನ್ನಂಗಿಲ್ಲ. ಎಲ್ಲಂ 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 ಬರಾಕತ್ತಳು. ನನಗ ಒಟ್ಟ ಸಮಾಧಾನ ಉಳಿವಲ್ದಾತ್. ಏನಿದು ಎತ್ತಾಗ ನೋಡಿದ್ರು ಅತ್ತಾಗ ಎಲ್ಲಮ್ಮನೆ ಕಾಣತ್ತಾಳ. ಏನ್ ಮಾಡ್ಲಿ ಅಪ್ಪರ ನಿಮ್ಗೆ ಹೇಳ್ತೀನಿ, ಮಕ್ಕೊಂಡ್ರು ಸಹಿತ ನಿದ್ದೆ ಹತ್ತುದಲ್ಲ, ಬರೇ ಕಣ್ಣಾಗ ಎಲ್ಲಮ್ಮನೆ. ಅದಕ್ಕ ಹಿಂಗ ಆಗುದು ಬೇಡ. ಯಾಕೋ ಎಲ್ಲಮ್ಮ ಬಹಳ ಕಣ್ಮುಂದ ಬರಾಕತ್ತಾಳ, ಹೋಗಿ ಬಂದ್ರಾತು ಅಂತ ಖರ್ಚು ಮಾಡ್ಕೊಂಡು ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಪೂಜಾ ಮಾಡಿಸಿ ಆಕಿಗೆ ಬಟ್ಟಿ ಬರಿ ಕೊಟ್ಟು ನಾನು ಭಕ್ತಿ ಸಲ್ಲಿಸಿ ಬನ್ನಿ. ಊರಿಗೆ ಬನ್ನಿ. ಆ ದಿನ ಬಂದ ಮಕ್ಕಳದ ತಡ ಕೆಳಗ ಬಸ್ಕೊಂಡ್ ಬರಾಕತ್ತ. ಕೂತ್ನಿ, ನಿಂತ್ನಿ, ಎದ್ನಿ, ಅಡ್ಡಾಡಿನಿ, ಏನ್ ಮಾಡಾಕತ್ತರೂ ಕೆಳಗ ಬಸವಣ್ಣೆ ಕಣ್ಣಾಗ. ಹಂಗೂ ಮರಿಬೇಕಂತ ಬೆಕ್ಕಾದ ಮಾಡಿದ್ನಿ, ಕರೆ ಹೋಗವಲ್ದ, ಕಣ್ಣಂದ್ ಹೋಗವಲ್ದ. ನಿದ್ದೆ ಮಾಡಕ್ ಕೊಳ್ಳಿಲ್ಲ ಯಪ್ಪ. ಏನ್ ಹೇಳಿ ನಾನು, ಅವಂದು ಒಂದು ತೀರಿಸಿ ಬಿಡೋನು ಭಕ್ತಿ ಅಂತ ಹೇಳಿ ಖರ್ಚು ಮಾಡ್ಕೊಂಡು ಕೆಳಗಾವಕ್ ಹೋದ್ನಿ, ಪೂಜಾ ಮಾಡಿಸಿದ್ನಿ, ಅಭಿಷೇಕ ಮಾಡಿಸಿದ್ನಿ, ಕೊಡುದೆಲ್ಲ ಕೊಟ್ನಿ, ನಮಸ್ಕಾರ ಮಾಡಿ ಬನ್ನಿ. ಬಂದ್ ಹಿಂಗ ಕಣ್ಮುಚ್ಚುತ್ತಿಗೆನ ಶ್ರೀಶೈಲ್ ಮಲೈ ಬರಾಕ್ ಹತ್ಬಿಟ್ನಪ್ಪ. ಮತ್ ಮಲೈಗೆ ಹೋಗ್ ಬನ್ನಿ, ಅದು ಮುಗೀತು. ಮತ್ ಬನಶಂಕರಿ ಬರಾಕ್ ಹತ್ತಳು, ಅಲ್ಲಿಗೆ ಹೋದ್ನಿ, ಅದು ಮುಗೀತು. ಹಿಂಗ 10 ದೇವ್ರ ಮುಗಿದು ನನ್ ಕೈಯಂದ್ ರೊಕ್ಕ ಮುಗುದು ಸಾಲ ಸೋಲಾಗೈತಿ. ಮತ್ ನಂದೀಗ ದುಡಿಯುವುದಲ್ಲ, ದುಃಖ ಬಡಿಯುವುದಲ್ಲ, ಏನ್ ಮಾಡಿದ್ದಲ್ಲ, ಬಿಟ್ಟದ್ದಲ್ಲ, ಮನಿ ಅಂದಿಲ್ಲ, ಮಾರಂದಿಲ್ಲ, ಬರೀ ಹಿಂಗ್ ಮಾಡ್ಕೊತ ಹೋಗುದಾಗೈತಿ. ಮತ್ ಇದೇನ್ ತುಸ ಕಾಡ್ದಂಗ ಯಪ್ಪ ಒಲ್ಯಾನೆ. ಇನ್ನೇನ್ ಮಾಡುದು ಯಪ್ಪ, ಬದುಕಾಕ್ ಒಲ್ಲೆ ಅನ್ನೋ ಮಟ್ಟಿಗೆ ತ್ರಾಸ ಆಗ್ಬಿಟ್ಟತ್ ನನಗ. ಇಷ್ಟು ದೇವ್ರ ಕಾಡಾಕತ್ತಾವಂದ್ರ ಏನ್ ಮಾಡ್ಲಿ ಮತ್ ಕಾಡಾಕತ್ತಾವ. ಪಾಪ ಬಾಳ ಮುಗ್ಧ, ಏನ್ ಹೇಳಿದ್ರು ಅವನಿಗೆ ಅರ್ಥ ಆಗಲ್ಲ, ಅಷ್ಟು ಮುಗ್ಧವ. ಆಮೇಲೆ ನಾವು ಹಂಗಲ್ಲಪ್ಪ ಹಿಂಗ ಅಂತ ತಿಳಿಸಿ ಹೇಳಿದ್ವಿ. ದೇವರಂದ್ರ ಹಂಗಲ್ಲಪ್ಪ, ನೀ ತಿಳ್ಕೊಂಡಂಗಲ್ಲ ದೇವ್ರು, ಹಂಗೆಲ್ಲ ಮಾಡಂಗಿಲ್ಲ ದೇವ್ರು. ಹಂಗ್ಯಾಕ್ ಮಾಡ್ತಾನ ದೇವ್ರು? ನಿನಗ್ ಕಾಡ್ಬೇಕನ್ನೋ ಉದ್ದೇಶ, ನಿನಗ್ ಕಷ್ಟ ಕೊಡ್ಬೇಕನ್ನೋ ಉದ್ದೇಶ ದೇವ್ರಿಗೆ ಇರುವುದಿಲ್ಲಪ್ಪ. ಅದಕ್ಕೆ ನಿನ್ನ ಭಾವನಾನ ನಿನಗ ಹಂಗ ಕಣ್ಣಾಗ ಕುಂತಂಗ, ಎಲ್ಲೆಲ್ಲೂ ಕಂಡಂಗ, ಏನೇನೋ ಆದಂಗ ಆಗ್ತದಪ್ಪ. ನಿನ್ನ ಭಾವನಾ ನೀ ಸರಿಯಾಗಿ ತಿಳ್ಕೋ, ನಿನ್ನ ಭಾವನಾ ನೀ ಸರಿಯಾಗಿ ತಿದ್ದುಕೋ, ಎಲ್ಲ ಸರಿ ಆಕತ್ತಾನ. ಅದು ನಿನ್ನ ಭಾವನೆ ಒಳಗೈತಪ್ಪ ಅದೆಲ್ಲ ಅಂತೇಳಿ ಅವಂಗ ತಿಳಿಸಿ ಹೇಳ್ಬೇಕಾತ್. ಎಷ್ಟರ ಮಟ್ಟಿಗೆ ತಿಳ್ಕೊತಾನೋ ಬಿಡ್ತಾನೋ ಹೇಳ್ಬೇಕಾದ್ ನಮ್ ಕರ್ತವ್ಯ. ತಿಳಿಸಿ ಹೇಳಿದ್ವು. ದೇವ್ರ ಬಗ್ಗೆ ಬಾಳ ಚಂದ ಹೇಳ್ತಾರಪ್ಪ. ಅದ್ರಾಗ ನಮ್ಮ ಕುಮಾರ ನಿಜಗುಣ ಸ್ವಾಮೀಜಿಯವರು ಅಂತ ಲಿಂಗದೊಳಗಾಗ್ಯಾರ, ಈಗಿಲ್ಲ. ಬಾಳ ಚಂದನೆಯ ಒಂದು ಪದ್ಯ ಬರದಾರ ನೋಡು ಅಂತ ತಿಳಿಸಿ ಹೇಳಿದೆವು. ಎಂತೆನಗೆ ಸಾಧ್ಯವೈ ನಿನ್ನ ಕಾಣಲು ವಿಭುವೆ, ಸಂತಸದಿ ನೀನೆಯೇ ನೀಡು ದರ್ಶನ ಪ್ರಭುವೆ. ನಾಮರೂಪಗಳಿಲ್ಲ ಸೀಮೆ ಎಂಬುವುದಿಲ್ಲ, ಧಾಮವೋ ಸ್ಪಷ್ಟವದಾರಿಗೂ ತಿಳಿದಿಲ್ಲ. ವ್ಯೋಮಾದಿ ಭೂತಂಗಳಾರ್ಗೂ ಹೋಗಿ ನೋಳಿಲ್ಲ, ಪ್ರೇಮಿ ನೀನಿರಲೆಂತು ಕಾಣ್ಬತ್ತರ ಗೊತ್ತಿಲ್ಲ. ಎಂತೆನಗೆ ಸಾಧ್ಯವೈ ನಿನ್ನ ಕಾಣಲು ವಿಭುವೆ. ಎಲ್ಲವನ್ನು ಸೃಷ್ಟಿಸುವೆ, ಸೃಷ್ಟಿಯಂ ಹೊರಗಿರುವೆ, ಎಲ್ಲವನ್ನರಿತಿರುವೆ, ಯಾರರಿಯದಂತಿರುವೆ.
ಎಲ್ಲರೊಳಗಿರುತ್ತಿರುವೆ, ಎಲ್ಲಿಯೂ ಸಿಗದಿರುವೆ, ನಲ್ಲ ನೀನಿರಲಿಂತು ನಾನೆಂತು ದರ್ಶಿಸುವೆ. ಎಂತೆನಗೆ ಸಾಧ್ಯವೇ ನಿನ್ನ ಕಾಣಲು ವಿಭುವೆ. ನಿನ್ನ ಕಂಡವರಂತೂ ಬಹಳಿಲ್ಲ ಲೋಕದೊಳು, ನಿನ್ನ ಬಣ್ಣಿಪರವರು ಅವರವರು ಕಂಡಬಲು. ಬನ್ನ ಪಡುತ್ತಿರಲಿಂತು ಸಂದಿಗ್ಧ ಮಾರ್ಗದಳು, ನಿನ್ನ ಕಾಣುವ ಹಾದಿ ಮುಸುಕಿಹುದು ಮಬ್ಬಿನೊಳು. ಎಂತೆನಗೆ ಸಾಧ್ಯವೇ ನಿನ್ನ ಕಾಣಲು ವಿಭುವೆ. ದೇವ್ರನ್ನ ನೋಡಕ್ ನಮಗ್ ಸಾಧ್ಯಕತೆ? ನಮಗ ಈ ಬಲ್ಬ್ ತೆಗೆದು 1000 ವೋಲ್ಟೇಜ್ ಬಲ್ಬ್ ಹಾಕಿದ್ರ ಅಂದ್ರೆ ನೋಡಕ್ ಆಗದಲ್ರಿ ಅದನ್ನ. ಆದಿತ್ತೇನ್? ಬೇಡ, ಸೂರ್ಯನ್ ನೋಡಕ್ ಆದಿತ್ತೇನ್? ನಮಗ್ ಆಗದೇ ಇಲ್ಲ. ಇನ್ನು ಕೋಟಿ ಸೂರ್ಯರ ಪ್ರಭೆ ಉಳ್ಳಂತ ಶಕ್ತಿ ಅಂತದು ದೇವ್ರಂದ್ರೆ ನೋಡಕ್ ಆದಿತ್ತ? ಈ ಕಣ್ಣಿಗೆ ಆ ಶಕ್ತಿ ಐತಾ ಅಂತೇಳಿ ಹೆಂಗ್ ಸಾಧ್ಯದ ಅಂತ. ಮತ್ತೆ ದೇವ್ರನ್ನ ನೋಡಕ್ ಸಾಧ್ಯ ಇಲ್ಲ, ದೇವ್ರನ್ನ ಹುಡುಕ್ಯಾಡಕ್ ಸಾಧ್ಯ ಇಲ್ಲ ನಮ್ ಕಡೆಯಿಂದ. ಹೆಂಗ್ ಸಾಧ್ಯದ ನಮ್ ಕಡೆಯಿಂದ? ದೇವ್ರೇನ್ ಕಳ್ಳೇನು ಅಂತಾರ ಒಬ್ರು. ಹುಡುಕ್ಯಾಡಕ್ ದೇವ್ರೇನ್ ಕಳ್ಳದಾನೇನ್? ಯಾಕೆ ಹುಡುಕ್ಬೇಕು ನೀನ್ ಅವನ್ನ? ಎಲ್ಲಾ ಕಡೆ ತುಂಬ್ಕೊಂಡಾನ, ಎಲ್ಲಾ ಕಡೆ ತುಂಬ್ಕೊಂಡಾನ ಅಂತೇಳಿ ಮತ್ತ ನೀ ಹೆಜ್ಜೆ ಹಿಡ್ದಂಗ ಬದುಕಾಕ ಪ್ರಯತ್ನ ಮಾಡಿಗಿಡಿ. ಮತ್ತ ಹಂಗಲ್ಲ, ಮತ್ತ ಅದು ಬ್ಯಾರೇನ ಅದ. ದೇವರ ತತ್ವ ಬಹಳ ಅದಾದದ, ಅನಂತದ, ಅಪೂರ್ವ ಅದ, ಅನುಪಮ ಅದ, ಅಪ್ರಮಾಣ, ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವೇ ಅಂದಾರಲ್ವ ಸ್ವಾಮಿಯವರು. ಅದ್ರ ಬಗ್ಗೆ ಹೇಳಕ್ಕಾಗುವುದಿಲ್ಲ, ಅಂಥ ಅಪಾರವಾದದ್ದೈತದು. ಅಂತಕ್ಕ ದೇವರ ಬಗ್ಗೆ ಅಟ್ಟ ಸರಳ ತಿಳ್ಕೊಬೇಡಪ್ಪ. ದೇವರು ಕಾಣುವುದಿಲ್ಲ, ದೇವರು ಕಾಡುವುದಿಲ್ಲ, ದೇವರು ಕೊಡುವುದಿಲ್ಲ, ದೇವರು ಕಸ್ಕೊಳ್ಳುವುದಿಲ್ಲ. ದೇವ್ರು ಏನ್ ಮಾಡ್ತಾನವ? ದೇವ್ರ ಅವ. ಹಂಗಾಗಿ ಏನ್ ಮಾಡಕ್ ಸಾಧ್ಯದ? ಎಲ್ಲಾನು ಏನೊಮ್ಮೆ ಸೃಷ್ಟಿ ಮಾಡ್ಯಾನ. ಸೃಷ್ಟಿ ಒಳಗ ನಾವು ಆನಂದವಾಗಿ ಬದುಕಬೇಕಂತ ನಮ್ಮನ್ನು ಬಿಟ್ಟಾನ. ಮುಗಿದೋಯ್ತು ಅವನ ಕರ್ತವ್ಯ. ನಾವು ಏನಿಲ್ಲೇ ಪುಣ್ಯ ಮಾಡ್ತೀವೋ ಪಾಪ ಮಾಡ್ತೀವೋ ನಮ್ ಸುತ್ತ, ಏನ್ ನ್ಯಾಯ ಮಾಡ್ತೀವೋ ಅನ್ಯಾಯ ಮಾಡ್ತೀವೋ ನಮ್ ಸುತ್ತ, ಒಳ್ಳೇದ್ ಮಾಡ್ತೀವೋ ಕೆಟ್ಟದ್ ಮಾಡ್ತೀವೋ ನಮ್ ಸುತ್ತ, ಕರ್ಮ ಮಾಡ್ತೀವೋ ಧರ್ಮ ಮಾಡ್ತೀವೋ ನಮ್ ಸುತ್ತ. ಅವ ಒಂದು ಲೆಕ್ಕ ಮಾಡಿ ಇಟ್ಬಿಟ್ಟಾನ. ಏನಪ್ಪಾ ಅಂದ್ರೆ ಪುಣ್ಯ ಮಾಡಿದ್ರ ಅಥವಾ ಇಂಥದ್ದು ಮಾಡಿದ್ರ ಪುಣ್ಯ ಮಾಡಿದ್ರ ಇದು ಅವಂಗ ದೊರಕಬೇಕು, ಹಿಂಗ್ ಬರ್ದಿಟ್ಟಾನವ. ಇಂಥದ್ದು ಮಾಡಿದ್ರ ಪಾಪ ಮಾಡಿದ್ರ ಇಂಥದ್ದನ್ನ ಅವ ಅನುಭವಿಸ್ಬೇಕು, ಹಿಂಗ ಮಾಡಿದ್ರ ಕರ್ಮ, ಹಿಂಗ ಮಾಡಿದ್ರ ಧರ್ಮ ಬರ್ದಿಟ್ಟಾನವ. ಮುಗಿದು ಹೋಗ್ತದು. ಅವ ಹಗಲೆಲ್ಲ ನಮ್ಮನ್ನ ನೋಡ್ಕೋತ ಕುಂದ್ರುದು, ತಪ್ಪಾದಲ್ಲಿ ತಪ್ಪಾತಂತ ಹೇಳುದು, ಹಿಂಗಲ್ಲಲ್ಲಿ ಅನ್ನೋದು, ಬಡದ್ ಹೇಳುದು, ಬೈದ್ ಹೇಳುದು, ಶಿಕ್ಷಾ ಕೊಡೋದು, ಇದೆಲ್ಲ ಮಾಡ್ಕೋತ ಕುಂದ್ರಂಗಿಲ್ಲ ಅವ. ಅವಂಗೇನ್ ತುಸು ಕೆಲಸ ಅದಾವ? ಅನಂತ ಕೋಟಿ ಬ್ರಹ್ಮಾಂಡ ಪರಿಪಾಲಕ ಅವ. ಒಮ್ಮೆ ಲೆಕ್ಕ ಮಾಡಿಟ್ಟು ಬಿಟ್ಟನ, ಆ ಪ್ರಕಾರ ಹಂಗ ನಡಿಬೇಕು. ನಾವ್ ಹೆಂಗ್ ನಡ್ಕೋತೀವಿ ಅದ್ರ ತಕ್ಕ ಪ್ರತಿಫಲ ಅನುಭವಿಸ್ತೀವಿ. ಇಷ್ಟ ಕರೆ. ನಮಗೆಲ್ಲ ಒಂದೊಂದ್ ಕೆಲಸ ಹಚ್ಚಾರ ಸಾವುಕಾರು, ಆ ಕೆಲಸ ನಾವು ಮಾಡಿದ್ರೆ ಪೇಮೆಂಟ್ ಕೊಡ್ತಾರ, ಹೆಚ್ಚು ಕಮ್ಮಿ ಮಾಡಿದ್ರೆ ಕರೆದು ಹೇಳ್ತಾರ, ಅದರ ಪೇಮೆಂಟ್ ಒಟ್ಟು ಕಟ್ ಮಾಡ್ತಾರ. ಏನೊಂದು ಪದ್ಧತಿ ಇಟ್ಟಿರ್ತಾರ ಉದ್ಯೋಗದೊಳಗೆ, ಅದ್ರ ಪ್ರಕಾರ ನಾವು ನಡ್ಕೊಂಡ್ರೆ ಅದ್ರ ಪ್ರಕಾರ ಪಗಾರ ನಾವು ಪಡ್ಕೋತೀವಿ. ಹಂಗಾಗಿ ದೇವರು ನಮಗೊಂದು ವ್ಯವಸ್ಥೆ ಮಾಡಿಕೊಟ್ಟಾನ. ಆ ವ್ಯವಸ್ಥೆಗೆ ತಕ್ಕಂಗ ಬದುಕುದಟ ನಮ್ ಕೆಲಸ. ನಾವ್ ನೋಡ್ರಿ, ದೇವ್ರೇನೋ ಕಾಡ್ತಾನ, ದೇವ್ರೇನೋ ಬೇಡ್ತಾನ, ದೇವ್ರೇನೋ ಕಸ್ಕೋತಾನ, ದೇವ್ರೇನೋ ಕೊಡ್ತಾನ, ದೇವ್ರೇನೋ ಇದನ್ ಮಾಡ್ತಾನ. ಅವಂಗ ಏನ್ರಿ ಇದನ್ನ ಮಾಡೋದೈತೆ ಏನವ? ಯಪ್ಪ, ದೇವ್ರದ್ ಹೇಳಾಕ್ವಲ್ರಿ, ಎಷ್ಟ್ ಕಾಡಿ ಇಟ್ಟ ದೇವ್ರು ಅತಿವು. ಏನ್ ದೇವ್ರದ್ ಹೇಳಪ್ಪ ಯಪ್ಪ, ಒಟ್ಟ ಸಾಕಾಗಿ ಹೋತ್ ನೋಡ್ರಿ. ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ ಅಂತ ನೋಡಿ ಕೇಳಿದ್ದೆವು. ಆದ್ರ ಹಿಂಗ್ ಮಾಡ್ತಾನ ಅಂತ ನನಗ್ ಗೊತ್ತಾ ಇದ್ದಿದ್ದಿಲ್ಲ. ಕೊಡ್ತಾನ, ಕೊಟ್ಟು ಬಿಡಂಗಿಲ್ಲ ಅತ್ತಾಗ, ತಗೋತಾನ, ತಗೊಂಡ್ಬಿಡಂಗಿಲ್ಲ ಅತ್ತಾಗ. ಏನೇನೆಲ್ಲಾ ಮಾಡ್ತಾನ್ರಿ ಅಪ್ಪ ದೇವ್ರು ಅಂತಿರ್ತಾರ. ಹಿಂಗೆಲ್ಲ ಅಲ್ಲ. ದೇವ್ರು ನಿಯಮವನ್ನ ಮಾಡಿಟ್ಟಾನ. ಆ ನಿಯಮಕ್ ತಕ್ಕಂಗ ನಾವು ಹೆಂಗ್ ನಡ್ಕೋತೀವಲ್ಲ ಹಂಗ ಪಡ್ಕೋತೀವ ಅಷ್ಟ. ಅದಕ್ಕೇನಪ್ಪಾ ಅಂದ್ರೆ ನಾವು ಒಂದು ಉದಾಹರಣೆ ಹೇಳ್ತಿರ್ತೀವಲ್ಲ, ಆಗಾಗ ನಾವು ನೀವು ಮಾಡ್ಕೊಂಡ ನಿಯಮ ಎಷ್ಟು ಕರೆಕ್ಟ್ ಅದಾವ ನೋಡ್ರಿ. ಏನು ನಮ್ಮ ನಿಯಮ? 2ಕ್ಕೆ 2 ಕೂಡಿಸಿದ್ರ 4 ನಮ್ಮ ನಿಯಮ ಅದ, ನಾವು ಮಾಡ್ಕೊಂಡಿವಲ್ಲ. ಭಾರತದೊಳಗ ಅಟ್ಟ ಇರಿ 2ಕ್ಕೆ 2 ಕೂಡಿಸಿದ್ರ 4 ಅಲ್ಲ. ಅಮೆರಿಕದಾಗ 2 2 ಕೂಡಿಸಿದ್ರೆ 8 ಅನ್ನಕ್ ಬರ್ತದೆ? ಬರೋದಿಲ್ಲ. ನೀವು ಮಾಡಿಕೊಂಡ ಲೆಕ್ಕ ಎಷ್ಟು ಕರೆಕ್ಟ್. ಇಂಡಿಯಾದಾಗೂ ಅದ, ಪಾಕಿಸ್ತಾನದಾಗೂ ಅದ, ಚೀನಾದಾಗೂ ಅದ, ಜಪಾನ್ಯಾಗೂ ಅದ, ಇಂಗ್ಲೆಂಡ್ನಾಗೂ ಅದ, ಅಮೆರಿಕಾದ 2 2 ಕೂಡಿಸಿದ್ರೆ 4. ಇಂಥ ಕೆಲಸ ಮಾಡಿದ್ರೆ ಇಂಥದ್ದನ್ನ ಅವ ಪಡಿಬೇಕು ಅನ್ನೋದು ಅವನ್ ನಿಯಮ ಅದ. ಅದಕ್ಕೆ ಇಲ್ಲೇ ಏನಪ್ಪ ಲಾಟ್ರಿ, ಇಲ್ಲೇ ಡ್ರಾ ಅಂತಿರ್ತಿರಲ್ಲ, ಹಂಗದು. ನಾವ್ ಏನ್ ಮಾಡ್ತೀವೋ ಅದನ್ನ ಪಡ್ಕೊಂಡು ಹೋಗ್ತೀವಿ ಅಷ್ಟ. ನಾವು
ನಾವು ಯಾವ ಕರ್ಮಗಳನ್ನ ಮಾಡ್ತೀವೋ ಅಂತ ಪ್ರತಿಫಲವನ್ನ ಪಡಿತಾ ಹೋಗ್ತಿರ್ತೀವಿ. ಇದಕ್ಕೆ ದೇವರನ್ನ ಬೈಯುವ, ದೇವರನ್ನ ದೂರುವ, ದೇವರನ್ನ ನಾವು ಕಾಡುವ ಏನು ಪ್ರಸಂಗನ ಇಲ್ಲ. ಇಲ್ಲಿ ಮಾಡಿದ್ರು ಮಾಡ್ಕೊಳ್ರಿ, ನಾ ಏನ್ ಮಾಡ್ಲಿ ಅಂತ ನಾವು ನಮ್ ಕಡೆ ತಿರುಗಿ ಸಹ ನೋಡಂಗಿಲ್ಲ. ಇದು ದೇವರ ನಿಯಮ ಅದ. ಹಾಗಾಗಿ ಇರ್ಲಿ, ಆ ವಿಷಯವನ್ನ ಅಲ್ಲಿಗೆ ಬಿಡೋಣ. ಬಹಳಷ್ಟು ಅದರಿ ಇದರ ಬಗ್ಗೆ. ನಾವು ನೋಡ್ಬೇಕಾಗಿದ್ದೇನು ಅಂತಂದ್ರೆ, ನಾವು ಏನೇನೋ ಮಾಡ್ತಾ ಹೋಗುವುದಲ್ಲ. ನಾವು ಒಂದು ಪದ್ಧತಿಯನ್ನು ಇಟ್ಟುಕೊಳ್ಳೋದು, ಬಾಗಿಲಿಗೆ ಬಂದವರನ್ನ ಕೈ ಮುಗಿದು ಕರೆಯೋದು. ಅಲ್ಲಿದ್ದೀವಿ ನಾವು. ಅದ್ಯಾರೋ ಬಾಗಲ್ ಪೂಜಾ, ಮನಿ ಪೂಜಾ ಅಂತ ಬಂತಲ್ಲ, ಹಂಗಾಗಿ ಈ ಕಡೆ ಬಂದು ಇದೆಲ್ಲವನ್ನ ನೋಡ್ತಾ ಬಂದ್ವಿ. ನಾವೇನಪ್ಪಾ ಅಂದ್ರೆ ತಿಳ್ಕೊಳ್ಳೋದನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ಮಾಡೋದನ್ನು ಸರಿಯಾಗಿ ಮಾಡೋದಿಲ್ಲ. ಹಾಗಾಗಿ ಜೀವನದೊಳಗೆ ಪಡೆಯೋದನ್ನು ಸರಿಯಾಗಿ ಪಡೆಯಂಗಿಲ್ಲ. ನಾವು ಏನ್ ಪಡಿಬೇಕಾಗ್ಯದಲ್ಲ ಅದನ್ನ ಪಡೆಯಂಗಿಲ್ಲ. ಯಾಕಂದ್ರ ಮಾಡೋದನ್ನ ಸರಿಯಾಗಿ ಮಾಡಿಲ್ಲ ಅಂತೇಳಿ. ಶರಣರ ಹಂಗಲ್ಲ, ಸರಿಯಾಗಿ ಮಾಡಿದ್ರು, ಸರಿಯಾದ್ದನ್ನ ಮಾಡಿದ್ರು, ಪಡ್ಕೊಂಡದ್ದನ್ನು ಸರಿಯಾದ್ದನ್ನೇ ಪಡ್ಕೊಂಡ್ರು ಅಂತೇಳಿ. ಹಾಗಾಗಿ ಇವ್ರು ಹೇಳ್ತಾರ, ಬಾಗಿಲಿಗೆ ಬಂದವರನ್ನ ಪ್ರೀತಿಯಿಂದ ಸ್ವಾಗತಿಸೋದು. ಸ್ವಾಗತ ಮಾಡಿದ್ರು. ಅಪ್ಪಣ್ಣ ಸ್ವಾಗತ ಮಾಡಿದ ಪರಿ ನೋಡ್ರಿ ಎಷ್ಟು ಚಂದಿತ್ತು. ದೇವರೇ ಬಂದನಪ್ಪ, ಮಹಾಪ್ರಸಾದವೇ ಬಂದದ ಅಂತ ಪ್ರಭುದೇವರನ್ನ ವರ್ಣನೆ ಮಾಡಿ ಕೈ ಮುಗಿದು ಸ್ವಾಗತ ಮಾಡಿ ಕರಿಬೇಕು ಅಂತ ಬಸವಣ್ಣವ್ರಿಗೆ ಹೇಳಿದ್ರ, ಬಸವಣ್ಣವರು ನೋಡಪ್ಪ ನಾನು ಪೂಜೆಗೆ ಕುತ್ಕೊಂಡಿದ್ದೀನಿ, ನೀನೇ ಕರಿಯಪ್ಪ ಅಂತ ಹೇಳಿದ್ರು. ಕೈ ಮುಗಿದು ಕರೀತಾರ ಅಪ್ಪಣ್ಣವರು. ಪ್ರಭುದೇವರು ಬರೋದಿಲ್ಲ. ಆಗ ಬಸವಣ್ಣನೇ ಬರ್ಲಿ ಅಂದಾಗ ಬಸವಣ್ಣನನ್ನು ಕರೆಯಕ್ ಹೋದ್ರು. ಬಸವಣ್ಣವರು ಪೂಜೆ ಕುತ್ಕೊಂಡಿದ್ದನ್ನ ನೋಡಿ ಏನಂದ್ರು ಅಂದ್ರ, ನೀವ ಏನಂದಿರಂದ್ರ ಲಿಂಗ ಪೂಜೆಯನ್ನ ಮಾಡುವುದು ಯಾತಕ್ಕಂದ್ರ ಜಂಗಮ ಬರ್ಲಿ ಅಂತೇಳಿ. ಜಂಗಮ ಮುಂದಿದ್ದಾಗ ಲಿಂಗ ಪೂಜೆ ಬೇಡ ಅಂತ ನೀವ್ ಹೇಳಿದಿರಿ, ಬರ್ರಿ ಕರಿ ಬರ್ರಿ ಅಂತಂದಾಗ ಬಸವಣ್ಣ ಅಂದ್ರು, ಕಾಯ ಭಕ್ತ ಪ್ರಾಣ ಜಂಗಮವಾದ ಬಳಿಕ ಮತ್ತಿನ್ನೇನು ಅಲ್ಲಿ ದ್ವಂದ್ವತೆ ಅನ್ನೋದು ಇಲ್ಲವೇ ಇಲ್ಲ. ಪ್ರಭುದೇವರು ತಾವಾಗಿಯೇ ಅವರು ಭಿನ್ನಯಿಸಬೇಕು ಅಂದ್ಬಿಟ್ರು. ಒಳಗ ಅವರ ಬರಬೇಕು, ಇದ್ರೊಳಗೇನು ಭೇದ ಇಲ್ಲ, ಅಲ್ಲಿ ಇಲ್ಲಿ ಅನ್ನೋ ಭೇದ ಇಲ್ಲ ಅಂದರು. ಪ್ರಭುದೇವರು ಇದನ್ನು ಒಪ್ಪಲೇ ಇಲ್ಲ. ಅವಾಗ ಅವ್ರೇನಂದ್ರು ಅಂದ್ರೆ, ಇದೇನು ಬಸವಣ್ಣನ ಚಿತ್ತ, ಇದೇನು ಬಸವಣ್ಣನ ರೀತಿ ಅಂತ ಅವರು ಪ್ರಶ್ನೆ ಮಾಡಿದ್ರು. ಅವಾಗ ಅಪ್ಪಣ್ಣವ್ರು ಏನಂದ್ರು ಅಂದ್ರೆ, ಹಂಗಲ್ಲ, ಬಸವಣ್ಣನಿಗೆ ಆ ಭಾವ ಇಲ್ಲ. ಏನಪ್ಪಾ ಅಂತ ಕೇಳಿದ್ರೆ, ಬಸವಣ್ಣನಿಗೆ ಸ್ವತಂತ್ರ ಭಾವ ಉಳ್ಳಡೆ ನಿಮ್ಮಾಣೆ ಅಂದ್ರು. ಸ್ವತಂತ್ರ ಭಾವ ಉಳ್ಳಡೆ ನಿಮ್ಮ ಪಾದದಾಣೆ. ಯಾರಂದ್ರೆ ಅಪ್ಪಣ್ಣರಂದ್ರು. ನೀವು ತಿಳ್ಕೊಂಡಂಗ ಬಸವಣ್ಣವ್ರು ಇಲ್ರಿಪಾ, ಕರಿಬಾರ್ದು ಅನ್ನೋದು ಅವ್ರ ಉದ್ದೇಶ ಇಲ್ಲ, ನಿಮಗ ಅಗೌರವ ಮಾಡ್ಬೇಕನ್ನೋದು ಅವ್ರ ಉದ್ದೇಶ ಇಲ್ಲ, ನಿಮ್ಮನ್ನ ಏನಪ್ಪಾ ಅಂತಂದ್ರ ಕರಿಬಾರ್ದು ಅನ್ನೋದು ಅವ್ರದ್ದೇನಿಲ್ಲ. ಅವ್ರೇನಪ್ಪಾ ಅಂತಂದ್ರ ಅವರು ತಮ್ಮ ಮನೆಗೆ ತಾವು ಬರ್ಲಿ, ಅದಕ್ಕೆ ಯಾಕ ಮತ್ತ ಭಿನ್ನಹ, ಇದಕ್ಕೆ ಉಭಯ ದ್ವಂದ್ವ ಅನ್ನೋದು ಇಲ್ವೇ ಇಲ್ಲ ನಮ್ಮೊಳಗ ಅಂತ ಈ ಭಾವದೊಳಗೆ ಹೇಳ್ಯಾರ. ಅದಕ್ಕ ನಿಮ್ಮ ತನು ನಿಮ್ಮ ಮನ ನಿಮ್ಮ ಧನ ನಿಮ್ಮದಲ್ಲದೆ ಅನ್ಯ ಒಂದಣು ಮಾತ್ರವಿಲ್ಲ ನೋಡಯ್ಯ. ಭಕ್ತನ ಮಠವೆಂದು ಮುನ್ನವೇ ಅರಿದರಿದು ಬಂದು ಮತ್ತೊಂದ ನೆನೆದರೆ ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣ. ಬಸವಣ್ಣಂಗೆ ಸ್ವತಂತ್ರ ಭಾವ ಉಳ್ಳಡೆ ನಿಮ್ಮ ಪಾದದಾಣೆ ಅಂತ ಅಪ್ಪಣ್ಣವರು ಹೇಳ್ತಾರೆ. ಏನಂದ್ರು ಅಂದ್ರೆ, ಬರ್ಬೇಕಂತ ಬಂದು ಮತ್ತೊಂದು ವಿಚಾರ ಮಾಡ್ಕೋತ ನಿಂತ್ರ ಬಸವಣ್ಣ ಏನ್ ಮಾಡಬೇಕು, ಬಸವಣ್ಣನಿಗೆ ಸ್ವತಂತ್ರ ಭಾವ ಇಲ್ಲ ಅಂತಂದ್ರು. ಸ್ವತಂತ್ರ ಭಾವ ಅಂದ್ರೆ ಏನು? ಸ್ವತಂತ್ರ ಭಾವ ಅಂದ್ರೆ ಬಹುಶಃ ಹಿಂಗೂ ಆಗ್ಬಹುದು ನೋಡ್ರಿ. ಏನಂತಂದ್ರ, ನಾನ್ಯಾಕೆ ಕರಿಬೇಕು, ಬರಬೇಕು ಅಂತ ಬಂದವರು ಒಳಗ್ ಬಂದ್ರ ಆಯ್ತಲ್ಲ, ನಾನ್ಯಾಕೆ ಕರಿಬೇಕು? ಅಷ್ಟಕ್ಕೂ ಕರಿದೇ ಇದ್ರೆ ತಪ್ಪೇನಾಗ್ತದ? ಅದ್ರಾಗೂ ನಾ ಏನು ಖಾಲಿ ಇಲ್ಲಲ್ಲ, ಪೂಜಾ ಕೂತ್ಕೊಂಡಿನಿ, ಪೂಜಾ ಬಿಟ್ಟು ಹೋಗುದೇನದ, ಕೈಯಾಗ ಲಿಂಗದ, ಮತ್ತ ಪೂಜಾ ನಡೆದದ, ಮತ್ ಎದ್ದು ಹೋಗುದೇನದ? ನನ್ನ ಪರವಾಗಿ ಅಪ್ಪಣ್ಣನ್ನ ಕಳಿಸೀನಿ. ಒಬ್ರು ಕರೆದ್ರ ಆತಲ್ಲ, ಬಾಗಿಲಿಗೆ ಬಂದವರನ್ನು ಒಬ್ರು ಕರೆದ್ರ ಆಯ್ತಲ್ಲ. ಪ್ರಭುದೇವರು ಹಿಂಗ್ಯಾಕ್ ಮಾಡ್ಬೇಕು? ಬರ್ಬೇಕಪ್ಪ ಅವರು, ತಪ್ಪದು. ಒಬ್ರು ಕರೆದ್ರ ಆತಲ್ಲ, ನಾನೇ ಕರಿಬೇಕು ಅನ್ನೋದು ಯಾಕೆ ಅವರಿಗೆ? ಅಂದ್ರೆ ಈ ರೀತಿ ಬಸವಣ್ಣ ಸ್ವತಂತ್ರ ವಿಚಾರ ಮಾಡಿಲ್ಲ, ಹಿಂಗೆಲ್ಲ ಸುತ್ತಿ ಬಳಸಿ ವಿಚಾರ ಮಾಡಿಲ್ಲ ಬಸವಣ್ಣ. ಸ್ವತಂತ್ರ ಭಾವ ಅಂದಗುಳ್ಳೆ ನಾವೇನ್ ಮಾಡ್ತೀವಿ ಅಂದ್ರೆ, ಬಂದವರು ಸಣ್ಣವರು, ನಾ ದೊಡ್ಡವದೀನಿ, ನಾನ್ಯಾಕೆ ಕರೀಲಿ ಅಂತ ಅನ್ನೋ ವಿಚಾರ ಬರಬಹುದು. ಅಥವಾ
ಮುಂದೇನಪ್ಪಾ ಅಂದ್ರೆ ನಾ ಬಹಳ ಜ್ಞಾನಿ, ದೊಡ್ಡವ, ಓದಿದವ, ತಿಳಿದವ, ಬಂದವರು ಸಾಮಾನ್ಯರು, ಅವರನ್ನ ಯಾಕೆ ಎದ್ದು ಹೋಗಿ ಕರೀಲಿ ಅನ್ನುವಂತ ಭಾವನಾ ಇರಬಹುದು. ಅಥವಾ ಏನಪ್ಪಾ ಅಂದ್ರೆ ಹಂಗ ಬರ್ತಿರ್ತಾರ ಹೋಗ್ತಿರ್ತಾರ, ಬಂದವರು ಬರ್ಬೇಕಂತ ಬಂದಾರ ಒಳಗ್ ಬರ್ತಾರ ಅನ್ನೋ ಭಾವನಾ ಇಲ್ಲ. ಹಂಗ ನಿಮಗ್ ಕಾಡ್ತಿರ್ತಾವ ನೋಡ್ರಿ. ಶ್ರೀಮಂತರಂದ್ರ ಎದ್ದು ಹೋಗಂಗಿಲ್ಲ, ಬಾ ಅಂತ ಕರಿಯಂಗಿಲ್ಲ. ಜ್ಞಾನಿಗಳು ಅಂತ ಅರಿಸ್ಕೊಂಡ್ರು ಅಂದ್ರ ಕರಿಯಂಗಿಲ್ಲ. ಇವು ಬಾಳ ಕೆಟ್ಟರಿ. ನಾವ್ ಎದೆದಕರ ಅಂಟ್ಕೊಂಡ್ಬಿಡ್ತೀವ್ರಿ ಜೀವನದಾಗ. ವಿದ್ಯಾಕರ ಅಂಟ್ಕೋತೀವ್, ವಯಸ್ಸಿಗರ ಅಂಟ್ಕೋತೀವ್, ಜ್ಞಾನಕರ ಅಂಟ್ಕೋತೀವ್ ಅಲ್ರಿ. ಆಮೇಲೆ ಏನಪ್ಪಾ ಅಂದ್ರೆ ಜಗತ್ತೊಂದು ನಮ್ಮನ್ನ ಮೆಚ್ಕೊಂಡ್ ಬಿಡ್ತದಲ್ಲ. 4 ಮಂದಿ ನಮಸ್ಕಾರ ಮಾಡಿದ್ರು ಅಂದ್ರೆ ಅದಕ್ಕೆ ಅಂಟ್ಕೊಂಡ್ಬಿಡ್ತೀವಿ, ನಾ ಬಾಳ ದೊಡ್ಡವ ಅಂತ. ಆಮೇಲೆ ಚಲೋ ಮಾತಾಡಕ್ ಬಂತು ಅಂದ್ರೆ ಅದಕ್ಕೆ ಅಂಟ್ಕೊಂಡ್ಬಿಡ್ತೀವಿ. ಚಲೋ ಹಾಡಾಕ್ ಬಂತಂದ್ರ ಅಹಂಕಾರ ಹೆಂಗ್ ಒಳಗ್ ಬರ್ತದ ಹೇಳಾಕ ಬರುದಿಲ್ರಿ. ಚಲೋ ಹಾಡೋದಕ್ಕ, ಚಲೋ ಮಾತಾಡೋದಕ್ಕ, ಚಲೋ ಮಂದಿ ಚಲೋ ಅನ್ನೋದಕ್ಕ, ನಮಸ್ಕಾರ ಮಾಡೋದಕ್ಕ, ಚಲೋ ಬಟ್ಟೆ ಹಾಕೊಳ್ಳೋದಕ್ಕ, ರೊಕ್ಕ 4 ರೂಪಾಯಿ ನಮ್ಮಂತೆ ಗೊಳ್ಳೆ ಆಗೋದಕ್ಕ ಅಹಂಕಾರ ಒಳಗ್ ಬಂದ ಬಿಡ್ತದ. ಭಾಗದಲ್ರಿ ನಾವು ಮೊದಲು ಕುಂತ ಜಾಗದಿಂದ ಏಳೋದು ಅಜ್ಜಿ, ಎದ್ದ ಮೇಲೆ ಕೈ ಮುಗಿಯುವುದು ಅಜ್ಜಿ, ಕೈ ಮುಗಿದ ಮೇಲೆ ಬಾಯಿ ತುಂಬ ಬರ್ರಿ ಅಂತ ಕರಿಯುವುದು ಅಜ್ಜಿ, ಕರೆದ ಮೇಲೆ ಕುಂದರಿ ಅನ್ನೋದು ಅಜ್ಜಿ. ಇವೆಲ್ಲ ವಜ್ಜ ಅದಾವ್ರಿ ಇವು. ಮನುಷ್ಯಾಗ ಅಹಂಕಾರ ಯಾವ ರೀತಿ ಒಳಗೆ ಬೆಳೀತದ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಇವೆಲ್ಲ ಒಂದೊಂದು ಭಾವಗಳು. ಇವೆಲ್ಲ ಈ ರೀತಿ ಭಾವ ಬಸವಣ್ಣನದಿಲ್ಲ ಅಂತ ಹೇಳಲಿಕ್ಕತ್ತ. ಬಸವಣ್ಣದ ಆ ಭಾವ ಇಲ್ಲ. ನಿಮಗ ಅಂತ ಭಾವ ನೋಡ್ರಿ ಏನೇನು ಕಾಡ್ತಾವ್ ನಮಗಂದ್ರ, ನಾ ಯಾಕೆ ಹಂಗ, ನೀ ಯಾಕೆ ಹಂಗ, ಅವ್ರ ಯಾಕೆ ಹಂಗ, ಇವ್ರ ಯಾಕೆ ಹಿಂಗ, ನಾನೇ ಯಾಕೆ ಹಿಂಗ್ ಮಾಡ್ಬೇಕು, ಅವ್ರ ಯಾಕೆ ಹಿಂಗ್ ಮಾಡ್ಬಾರ್ದು. ಎಷ್ಟು ಒದ್ದಾಡ್ತಾರ ಮನ್ಯಾಗ ಅಂದ್ರ ಒಂದು ಸಣ್ಣ ಸಣ್ಣ ಭಾವನೆಗೆ ಗುದ್ದಾಡೋದು. ಯಾಕಂದ್ರ ಇದ್ರೊಳಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರ. ವಯಸ್ಸಿನೊಳಗೋ, ವಿದ್ಯೆದೊಳಗೋ, ಆಮೇಲೆ ಏನಪ್ಪಾ ಅಂದ್ರೆ ಪದವಿ ಒಳಗೋ, ಪ್ರಶಸ್ತಿ ಒಳಗೋ ತಮ್ಮ ಬಗ್ಗೆ ತಮಗೆ ಅಭಿಮಾನ ಬೆಳೆಸಿಕೊಂಡು ಅದ್ರೊಳಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರ. ಈ ಲೋಕದವರನ್ನೊಂದು ಭೂತ ಹಿಡಿದರೆ ಆ ಭೂತದಿಚ್ಛೆಯಲ್ಲಿ ನಡೆಯುತ್ತಿಪ್ಪರು ಈ ಮಾನವರ ನೇನೆಂಬೆ ಅಂತಾರ. ಆನೆಯ ಚೋಹವ ತೊಟ್ಟು ನಾಯಾಗಿ ಬೊಗಳುವ ಈ ಮಾನವರ ನೇನೆಂಬೆ ಅಂತಾರ. ಅದಕ್ಕ ನಮಗ್ ಏನೇನಾರ ಭೂತ ಹೊಕ್ಕ ಬಿಡ್ತದ ತಲೆಯಾಗ. ನಾ ಅಂತವ, ನಾ ಇಂತವ. ನೋಡ್ರಿ, 4 ಮಂದಿ ಮೆಚ್ಕೊಂಡ್ರು ಅಂದ್ರೆ, 4 ಮಂದಿ ನಮಗ ಹೌದು ಅಂದ್ರೆ, 4 ಮಂದಿ ನಮಗ ತಲಿಬಾಗಿದ್ರು ಅಂದ್ರೆ, 4 ರೂಪಾಯಿ ಒಳ್ಳೆ ಆದವು ಅಂದ್ರೆ ನಾವ್ ಎಲ್ಲಿ ಬೇಕಲ್ಲಿ ಕುಂಡ್ರಂಗಿಲ್ರಿ. ಮತ್ತ ಗಪ್ಪನ ನೋಡ್ತೀವಿ, ಕುರ್ಚಿ ಗಿರ್ಚಿ ಐತಿಲ್ಲ ಅಂತ ನೋಡ್ತೀವಿ. ಗಪ್ಪನ ಕೆಲಸ ಮಾಡುದಿಲ್ಲ. ಅವಾಗ ಕಸಬರಿ ಕಾಣುದೇ ಇಲ್ಲ ನಮಗ. ಅವಾಗ ಮಂದಿ ಎಲ್ಲ ಕಸಬರಿ ಕಣ್ಣಾಗ ಹಾಕಾರ, ಕರೆ ಕಸಬರಿ ಕಣ್ಣಾಗ ಕಾಣುದಿಲ್ಲ. ಅವಾಗ ಗಪ್ಪನ ಕಸ ಹೊಡೆದೇ ನನ್ನಂಗಿಲ್ಲ. ಅವಾಗ ಬಾಗೋದೇ ಇಲ್ಲ ಮನುಷ್ಯ. ಅವಾಗ ಏನಾದ್ರೂ ಒಂದು ಅಭಿಮಾನ ಬಂತು ಒಳಗಂದ್ರೆ ಮನುಷ್ಯ ಸರಳ ಆಗೋದೇ ಇಲ್ಲ. ಸೇವಾ ಮಾಡೋಕಂತೂ ಬರೋದೇ ಇಲ್ಲ, ಸರಳ ಆಗುದಿಲ್ಲ. 1ನೇದ್ದು ಸೇವಾ ಮಾಡೋದೇ ಇಲ್ಲ. 2ನೇದ್ದು ಮತ್ತ ಅಹಂಕಾರ ಅದು ಎಷ್ಟು ಬೆಳೀತದೆ, ಹೆಂಗ ಬೆಳೀತದ. ಆದ್ರ ಹಿಂಗಲ್ಲ. ಬಸವಣ್ಣನಿಗೆ ಆ ಭಾವ ಇಲ್ಲ ಅಂತ ಹೇಳಿದ್ರು. ಬಸವಣ್ಣನಿಗೆ ಸ್ವತಂತ್ರ ಭಾವ ಉಳ್ಳಡೆ ನಿಮ್ಮ ಪಾದದಾಣೆ. ಬಸವಣ್ಣಗಂತ ಎಲ್ಲ ಭಾವನಾ ಇಲ್ಲ. ಸರಳ ಸಹಜ ಅವರು ಹೇಳ್ಯಾರ. ಪೂಜಾ ಕುತ್ಕೊಂಡಾರ ಅವರು. ನಾವು ಭೇದ ಇಲ್ಲ, ಒಳಗ್ ಕರ್ಕೊಂಬರಿ ಅಂದಾರ. ಅಂದಗಳೇ ಪ್ರಭುದೇವ್ರ ಏನ್ ಅನ್ಬೇಕ್ರಿ? ಅರೆಭಕ್ತರಾದವರ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸೊಗಸದು ಅಂತ ಹೇಳಿದರು. ಅರೆಭಕ್ತರು ಅಂದ್ಬಿಟ್ರು. ಬಸವಣ್ಣವ್ರಿಗೆ ಏನಂದ್ರು ಅಂದ್ರೆ, ಅರೆಭಕ್ತರಾದವರ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದು, ಸೊಗಸದು. ದೇವ್ರು ಒಪ್ಪಂಗಲ್ಲಿದನ್ನ ಅಂದ್ರವ್ರು. ಅಟ ಅಲ್ಲ, ಅರೆಭಕ್ತರಾದವರ ಅಂದ್ರವ್ರು. ಅರೆಭಕ್ತರಾದವರ ವಿಚಾರವನ್ನ ದೇವ್ರು ಒಪ್ಪಂಗಿಲ್ಲ ಅನ್ನುವಂತ ಮಾತು ಅಲ್ರಿ. ಅಪ್ಪಣ್ಣಗಿದ ಸಹನಕತ್ತೇನ್ರಿ? ಬಸವಣ್ಣನ ಜೋಡಿ ಇದ್ದು ಬಸವಣ್ಣ ಅಂದ್ರೆ ಏನು ಅಂತ ತಿಳ್ಕೊಂಡು ತನ್ನ ಜೀವನಾನ ಬಸವಣ್ಣನ ಸೇವಾದಾಗ ಕಳೆದಂತ ಪುಣ್ಯಾತ್ಮನಿಗೆ ಬಸವಣ್ಣಗ ಅರೆಭಕ್ತ ಅಂದ್ರೆ ಒಪ್ಪಿಗೆ ಆಕತ್ತೇನ್? ಆಗುದಿಲ್ಲ. ನಾವ ಯಾರ್ದಾರ ಜೋಡಿ ಇದ್ದು ಬೆಳೆದಿದ್ವಿ ಅಂದ್ರೆ ಅವ್ರ ಬಗ್ಗೆ ಏನಾರ ಅಂದ್ರ ನಾವು ಹೂ ಅಂತೀವನ್ನ. ಇದ ಒಮ್ಮೆ ಎಂದಿರ ಇನ್ನೊಮ್ಮೆ ಅನ್ಬೇಡ್ರಿ ಅಂತೀವ್. ಏನೇನಾರ ಅನ್ಬೇಡ್ರಿ ಅಂತೀವ್. ನೀವ ಅವ್ರನ್ನ ನೋಡಿಲ್ಲ ಸಮೀಪದಿಂದ, ಅವ್ರ ಜೋಡಿ ಒಡನಾಡಿಲ್ಲ, ಅವ್ರ ಬಗ್ಗೆ ನೀವೇನ್ ಹೇಳೋದು ಅಂತೀವಿ. ಅವ್ರ ಬಗ್ಗೆ ಏನ್ ಅನ್ನೋದು ನಮಗ್ ಗೊತ್ತೈತ್ರಿ. ನೀವ್ ಅದನ್ನ ಅನ್ನಕ್ ಹೋಗ್ಬೇಡ್ರಿ. ಏನೋ ಒಂದು ನೋಡಿ, ಏನೋ ಒಂದು ತಪ್ಪು ತಿಳ್ಕೊಂಡ್ ಅವ್ರ ಬಗ್ಗೆ ಅನ್ಬೇಡ್ರಿ ಅಂತ ವಾದ ಮಾಡ್ತೀವಿ, ಜಗಳ ಮಾಡ್ತೀವಿ. ಹೌದಲ್ರಿ? ಮತ್ ಅಪ್ಪಣ್ಣ ಸುಮ್ಮನೆ ಬಿಡ್ತಾನೆ? ಬಸವಣ್ಣ ಅಂದ್ರೆ ಬಸವಣ್ಣ, ಬಸವಣ್ಣ ಅಂದ್ರೆ ಶಿವನೇ, ಬಸವಣ್ಣ ಅಂದ್ರೆ ದೇವರೇ. ಬಸವಣ್ಣನಿಗೆ ಸಮರ್ಪಿತನಾದಂತ ಅಪ್ಪಣ್ಣ ಹೂ ಅಂದಾನೇನ್? ಅನ್ನೋದಿಲ್ಲ. ಏನಂತಾನಂದ್ರ, ಲಿಂಗ ಜಂಗಮ, ಜಂಗಮ ಲಿಂಗವೆಂಬುದನಾರು ಬಲ್ಲರಯ್ಯ.
ಮರ್ತ್ಯಲೋಕ ಶಿವಲೋಕದಲ್ಲಿ ಬಸವಣ್ಣನಲ್ಲದೆ ಲಿಂಗಕ್ಕಾಧಾರವಿಲ್ಲವೆಂದು ಮರ್ತ್ಯಲೋಕದಲ್ಲಿ ಬಂದವತರಿಸಿದನಯ್ಯ ಬಸವಣ್ಣನು. ಜಂಗಮ ಮುಖ ಲಿಂಗವೆಂಬುದನ್ನರಿದು ತನ್ನನ್ನರ್ಪಿಸಿ ಇದಿರ ತಪ್ಪಿಸಿ ಇರಬಲ್ಲನಯ್ಯ ಬಸವಣ್ಣನು. ಅಂಗ ಮುಖವೆಲ್ಲ ನಷ್ಟವಾಗಿ ಭೃತ್ಯಾಚಾರವೇ ತನುವಾಗಿರಬಲ್ಲನಯ್ಯ ಬಸವಣ್ಣನು. ಪ್ರಾಣ ಕಳೆಯರತು ಅಂತು ಜಂಗಮನೆ ಪ್ರಾಣವಾಗಿ ಹಂಗು ಹರಿಯಿಲ್ಲದಿರಬಲ್ಲನಯ್ಯ ಬಸವಣ್ಣನು. ಉಪಾಧಿ ಎಂಬ ಕೀರ್ತಿ ವಾರ್ತೆಯ ಜರಿದು ನಿರುಪಾಧಿಕನೆಂಬ ವಿವೇಕಕ್ಕೆ ಅತೀತನಾಗಿ ಸಹಜ ದಾಸೋಹಿಯಾಗಿರಬಲ್ಲನಯ್ಯ ಬಸವಣ್ಣನು. ಬಸವಪ್ರಿಯ ಕೂಡಲ ಚನ್ನ ಸಂಗನ ಶರಣ ಬಸವಣ್ಣನೇ ನಿಮಗೆ ಭಕ್ತನಲ್ಲದೆ ಮತ್ತಾರನೂ ಕಾಣೆನಯ್ಯ ಅಂತ. ಬಸವಣ್ಣನ್ ಭಕ್ತ, ಅರೆ ಭಕ್ತ ಅಂದ್ರಲ್ಲ. ಹಂಗಾಗಿ ಉತ್ತರ ಕೊಟ್ರು. ಏನಂತೀರಿ ಬಸವಣ್ಣನ ಬಗ್ಗೆ? ಬಸವಣ್ಣ ಏನಪ್ಪಾ ಅಂತ ಕೇಳಿದ್ರ ಭಕ್ತಿಯನ್ನ ಬಿತ್ತೋದಕ್ಕಾಗಿಯೇ ಬಂದಾನ್ರಿ ಮರ್ತ್ಯ ಲೋಕಕ್ಕ. ಭಕ್ತಿಯನ್ನೇ ಹಾಸಿಕೊಂಡು ಭಕ್ತಿಯನ್ನೇ ಹೊತ್ತಕೊಂಡು ಅದಾನ್ರಿ ಬಸವಣ್ಣ. ಭಕ್ತಿಯನ್ನೇ ಬೇಡಿ, ಭಕ್ತಿಯನ್ನೇ ಉಂಡು, ಭಕ್ತಿಯನ್ನೇ ಮಾತಾಡಿ ಭಕ್ತಿ 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 ಅಂತಾನೆ ಬದುಕ್ಯಾನ್ರಿ ಬಸವಣ್ಣ. ಭಕ್ತನಿಗೆ ಏನು ಆ ಬಸವಣ್ಣನಿಗೆ ದೇಹ ಅನ್ನೋದಿಲ್ಲ, ಭಕ್ತಿನೇ ಅವನ ದೇಹ ಆಗ್ಯದ. ಪ್ರಾಣ ಅನ್ನೋದಿಲ್ಲ, ಭಕ್ತಿನೇ ಅವನ ಪ್ರಾಣ ಆಗ್ಯದ. ಜಂಗಮ ಅನ್ನೋದಿಲ್ಲ, ಭಕ್ತಿನೇ ಅವನಿಗೆ ಜಂಗಮ ಆಗ್ಯದ. ಜಂಗಮನೇ ಆತನಿಗೆ ಭಕ್ತಿ ಆಗ್ಯದ. ಇಂಥ ಬಸವಣ್ಣ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲದರ ಹಂಗಹರದು ಉಪಾಧಿಗಳನ್ನ ಬಿಟ್ಟು ಕೀರ್ತಿ ವಾರ್ತೆಗಳನ್ನ ಬಿಟ್ಟು ನಿರುಪಾಧಿಕನಾಗಿ ಏನಪ್ಪಾ ಅಂತ ಕೇಳಿದ್ರೆ ಅತೀತನಾಗಿ ಸಹಜ ದಾಸೋಹಿಯಾಗಿ ಇರ್ತಕ್ಕಂತ ಪುಣ್ಯಾತ್ಮ ಅವನೇ ನಿಜವಾದ ಭಕ್ತ ಅಂತ ಅಪ್ಪಣ್ಣವ್ರು ಹೇಳಿದ್ರು. ಅವಾಗ ಪ್ರಭುದೇವರು ಅಷ್ಟಕ್ಕ ಬಿಡ್ಲಿಲ್ರಿ. ಏನಂದ್ರು ಅಂತಂದ್ರ ಅವರು ಇದನ್ನ ನಾನು ಒಪ್ಪದಿಲ್ಲ ಅಂತ ಸುಮ್ಮನೆ ನಿಂತ್ರವ್ರು ಒಳಗೆ ಬರ್ಲಿಲ್ರಿ. ಇದನ್ನ ನೀ ಏನೋ ಹೇಳಪ್ಪ ನಾನು ಒಪ್ಪದಿಲ್ಲ ಅಂತ ಸುಮ್ಮನೆ ನಿಂತಾಗ ಆಗ ಮತ್ತೊಂದು ವಿಚಾರ ಮಾಡ್ಲಿಲ್ಲ ಅಪ್ಪಣ್ಣ. ಒಳಗೆ ಹೋಗಿ ಬಸವಣ್ಣನಿಗೆ ಸಾಷ್ಟಾಂಗ ಹಾಕಿಬಿಟ್ರು. ಅಪ್ಪ ಏನಾರ ಯಾಕಾಗಲಿ ನೀವ ಬಂದ್ ಬಿಡ್ರಿ ಅಂತೇಳಿ. ಬಂದವರೇನು ಸಾಮಾನ್ಯರಲ್ಲ, ಆದ್ರೆ ನಿಮ್ ಅಂತರಂಗ ಅವರು ಪರೀಕ್ಷೆ ಮಾಡ್ಲಿಕ್ಕತ್ತಾರ. ತಾವ ಬಂದು ಬಿಡ್ರಿ ಅಂತ ಭಿನ್ನ ಮಾಡಿಕೊಂಡಾಗ ದೇವದೇವ ಮಹಾಪ್ರಸಾದ ಅನ್ನೋ ವಚನವನ್ನೇ ಉಲ್ಲೇಖ ಮಾಡಿ ನಿಮ್ಮ ಶರಣರು ಎನ್ನಿಚ್ಛೆಗೆ ಬಪ್ಪರೇ ಅಂತಾರ. ನಿಮ್ಮ ಶರಣರು ಬಂದಾರಂದ ಮೇಲೆ ನನ್ನ ಇಚ್ಛೆಗೆ ಅವ್ರು ಒಳಗ್ ಬರ್ತಾರೇನ? ಬರುವುದಿಲ್ಲ, ನೀವ ಬಂದು ಕರಿಬೇಕಾಗ್ತದ ಅನ್ನುವಂತ ಮಾತು. ಆಮೇಲೆ ಈ ರೀತಿಯ ಮಾತುಗಳನ್ನಾಡಿ ಎಮ್ಮ ನುಡಿ ಶರಣರ ತಾಗಬಲ್ಲುದೆ ಹಣೆಯ ಹೊಣೆಯ ತೋರಿ ಉದರವ ಹೊರೆವ ನಿಮ್ಮ ಮರೆಯಲಡಗಿಪ್ಪ ಹಡಪಿಗ ನಾನಯ್ಯ ನಾ ಕರೆದ್ರೆ ಬರ್ತಾರೇನವರು ಅಂತಂದ್ರು. ಏನಪ್ಪಾ ಅಂದ್ರೆ ನಿಮ್ಮ ತೊತ್ತಿನ ತೊತ್ತಾಗಿರುವ ನಾನು ಹಡಪಿಗ ಸಾಮಾನ್ಯದವ, ನಾ ಕರೆದ್ರೆ ಬಂದಾರೇನವರು, ನೀವ ಬರ್ಬೇಕು. ಶರಣರು ನಿಮ್ಮಿಚ್ಛೆಗೆ ಬರ್ತಾರ, ಎನ್ನಿಚ್ಛೆಗೆ ಬರುವುದಿಲ್ಲ, ಬರ್ರಿ ಅಂತ ಕರೆದಾಗ ಬಸವಣ್ಣವ್ರು ಆಯ್ತಪ್ಪ ಅಂತ ಹೇಳಿ ಎದ್ದು ಬಂದು ಪಾದಕ್ಕೆ ನೀರು ಕೊಟ್ಟು ಸಂತೋಷದಿಂದ ಶರಣಾರ್ಥಿ ಹೇಳಿ ಕರೆದಾಗ ಪ್ರಭುದೇವರು ಬಹಳ ಸಂತೋಷದಿಂದ ಅವರೂ ಬರ್ತಾರ. ಏನಪ್ಪಾ ಅಂತಂದ್ರೆ ಇಬ್ರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಆನಂದ ಪಡ್ತಾರ, ಒಳಗೆ ಬರ್ತಾರ. ಇದೆಲ್ಲ ಪ್ರಸಂಗ ನಡೀತದೆ. ಆಮೇಲೆ ಮಹಾಮನೆ, ಅನುಭವ ಮಂಟಪ ಇದೆಲ್ಲವನ್ನ ಬಸವಣ್ಣವರು ತೋರಿಸ್ತಾರ. ಆಮೇಲೆ ವರ್ಣನ ಮಾಡ್ತಾರ. ಈ ಅನುಭವ ಮಂಟಪದಾಗ 196,000 ಗಣಗಳು ನಿತ್ಯ ಚಿಂತನೆ ಮಾಡ್ತಾರೆ ಅಂತ ಹೇಳಿದ್ರು. ಸರ್ವ ಜಾತಿ ಜನಾಂಗದವರೆಲ್ಲ ಇಲ್ಲಿ ಎಲ್ಲ ಭಾವಗಳನ್ನ ಮರೆತು ಬದುಕ್ತಾರೆ ಅಂತ ಹೇಳಿದ್ರು. ಶರಣರಾಗಿ ಆನಂದವಾಗಿದ್ದಾರೆ ಅಂತ ಹೇಳಿದ್ರು. ಮುಂದೆ ಇದು ಮಹಾಮನೆ, ಇಲ್ಲಿ 196,000 ಗಣಗಳಿಗೆ ನಿತ್ಯ ಪ್ರಸಾದ ಆಗ್ತದೆ ಅಂತ ಹೇಳಿದ್ರು. ಇದೆಲ್ಲವನ್ನ ನಾನು ನನ್ನ ಸೇವೆ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೋತ ಹೋಗುವಾಗ ಪ್ರಭುದೇವರು ಅಲ್ಲ ಬಸವಣ್ಣನನ್ನ ಇನ್ನೊಂದು ರೀತಿಯಲ್ಲಿ ಪರೀಕ್ಷೆ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಅವಾಗ ಏನಾಯ್ತು? ಆರೋಗಣೆ, ಪ್ರಭುದೇವರ ಆರೋಗಣೆ ಪ್ರಾರಂಭ ಆಗ್ತದೆ. 196,000 ಗಣಗಳಿಗೆ ನೀನು ಪ್ರಸಾದ ಮಾಡಿಸೋದು ಇರಲಿ, ನನಗೊಬ್ಬನಿಗೆ ಮಾಡಿಸು ಅಂತ ಪ್ರಭುದೇವರು ಪ್ರಸಾದ ಕೂತ್ಕೊಂಡ್ರೆ ಅದು ಪ್ರಸಂಗ ನಿಮ್ಗೆ ಗೊತ್ತದ. 196,000 ಗಣಗಳಿಗೆ ಮಾಡಿದ್ದೆಲ್ಲಾ ಪ್ರಸಾದವನ್ನೇ ಸ್ವತಃ ಬಸವಣ್ಣನೇ ಮುನ್ನಿಂತು ನೀಡಿ ನೀಡಿ ಉಣಿಸಿದ್ರು ಪ್ರಭುದೇವರಿಗೆ. ಆಯ್ತಪ್ಪ ನೀಡಪ್ಪ, ಆಯ್ತು ನೀಡು ಅಂತನ ಉಣ್ಣಕತ್ತಾರ. ಸಾಕು ಅನ್ಲೇ ಇಲ್ಲ, ಅನ್ಲೇ ಇಲ್ಲ, ಇನ್ನ ಆಯ್ತಪ್ಪ ಅನ್ಲೇ ಇಲ್ಲ. ಎಷ್ಟು ಪ್ರಸಾದ ತಗೊಂಡ್ರು ಅಂದ್ರೆ 196,000 ಗಣಗಳಿಗೆ ಮಾಡಿದ್ದೆಲ್ಲವೂ ತೀರಿ ಹೋಯ್ತು. ಕೊನೆಗೆ ಬಸವಣ್ಣವರು ಅಡಿಗೆ ಮನೆಗೆ ಸ್ವತಃ ಹೋಗಿ ನೋಡಿದ್ರು, ಯಾರು ಬರವಲ್ರಲ್ಲ ಅಂತ.
ತಂದು ಕೊಡುವವರು ಯಾರು ಇಲ್ಲಲ್ಲ. ಒಳಗೆ ಹೋಗಿ ನೋಡ್ತಾರ, ಅಲ್ಲಿ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡ್ಕೋತ ನಿಂತಾರ. ಏನ್ ಮಾಡೋದು ಪ್ರಭುದೇವ್ರ ಪ್ರಸಾದ ಪೂರ್ಣ ಆಗಿಲ್ಲ ಒಂದು ಕಡೆ, ಇನ್ನೊಂದು ಕಡೆ ಪ್ರಭುದೇವ್ರದ್ದು ಆದ ಮೇಲೆ ಇನ್ನುಳಿದವ್ರಿಗೆ ಹೆಂಗ್ ಮಾಡಿಸೋದು ಅದೊಂದು ಪ್ರಶ್ನೆ. ಒಬ್ಬರು ಮುಖ ಒಬ್ಬರು ನೋಡತ್ತಾರ, ತಕ್ಷಣಕ್ಕೆ ಮಾಡಕ್ ಆಗುದಿಲ್ಲ, ಏನು ಒಂದೀಟು ಉಳಿದಿಲ್ಲ, ತಂದ ನೀಡೋಣ ಅಂತಂದ್ರೆ ಒದ್ದಾಡುವಾಗ ಬಸವಣ್ಣ ಇದನ್ನೆಲ್ಲ ನೋಡಿ ಪ್ರಭುದೇವರ ಪರೀಕ್ಷೆ ಅಂತ ತಿಳ್ಕೊಂಡು ಪ್ರಭುದೇವರ ಮುಂದೆ ಹೋಗಿ ಸಾಷ್ಟಾಂಗ ಹಾಕಿಬಿಟ್ರು. ಅಪ್ಪ ನನ್ನನ್ನೇ ಸ್ವೀಕಾರ ಮಾಡಿಬಿಡ್ರಪ್ಪ ಅಂತ ಸಾಷ್ಟಾಂಗ ಹಾಕಿದಾಗ ಪ್ರಭುದೇವರು ನಕ್ಕರಂತ. ನಕ್ಕು ಅವರು ಆಯ್ತಪ್ಪ ಹೇಳು, ನೀನು ತಿಳ್ಕೊಂಡಿ, ನೀನು ಗೆದ್ದಿ ಅಂತ ಪ್ರಭುದೇವರು ಬಸವಣ್ಣನಿಗೆ ಹೇಳಿದ ಪ್ರಸಂಗ ಹೀಗೆಲ್ಲ ಬರ್ತದೆ. ಲಕ್ಷದ ಮೇಲೆ 96,000 ಗಣಗಳಿಗೆ ಪ್ರಸಾದ ಹೆಂಗ್ ಮಾಡಿಸೋದು ಅಂತ ಮತ್ತ ಬಸವಣ್ಣ ಮುಖ ಸಣ್ಣ ಮಾಡ್ಕೊಂಡು ನಿಂತಾಗ ಪ್ರಭುದೇವರು ಅಲ್ಲಪ್ಪ ನಾನು ಆಯ್ತು ಹೊಟ್ಟೆ ತುಂಬತಪ್ಪ ಸಮಾಧಾನ ಆಯ್ತು ಅಂತ ಒಪ್ಕೊಂಡಿನಲ್ಲಪ್ಪ, ಮತ್ತ್ಯಾಕ್ ಮುಖ ಸಣ್ಣ ಮಾಡಿ ಅಂದ್ರ ಆತು, ತಮ್ಮದಂತೂ ಆತು, ಇನ್ನುಳಿದವ್ರಿಗೆ ಹೆಂಗ್ ಮಾಡಿಸ್ಲಿ ಅಂತ ಅವರು ನನಗ್ ಚಿಂತೆಗೆದ ಅಂದಾಗ ಪ್ರಭುದೇವ್ರ ಅಂದ್ರು ಕೇಳಪ್ಪ ಎಲ್ಲಾರನು ಕೇಳ, ಮಾಡ್ತೀನಿ ಅಂದ್ರ ಮಾಡಿಸು ಅಂದ್ರಂತ. ಅವಾಗ ಎಲ್ಲಾ ಶರಣರನ್ನ ಕರೆದು ಅಪ್ಪ ಕುಂಡ್ರಿ ಪ್ರಸಾದ ತಯಾರು ಮಾಡಿ ನಿಮಗ್ ಮಾಡಿಸ್ತೀವಿ ಅಂದ್ರೆ ಎಲ್ಲಾರು ಹೊಟ್ಟೆ ಕಾಡಿಸ್ಕೊಂಡು ಅನ್ನಕತ್ತರಂತ. ನಂದು ಹೊಟ್ಟೆ ತುಂಬೇದ ನಿಂದ್ ಹೊಟ್ಟೆ ತುಂಬೇದ ಅನ್ನಕತ್ತರಂತ ಅನ್ನೋ ಪ್ರಸಂಗ ಬರ್ತದ. ಅವಾಗ ಪ್ರಭುದೇವ್ರ ಪರೀಕ್ಷೆ ಒಳಗೆ ಬಸವಣ್ಣ ಗೆದ್ರು. ಮತ್ತ ಬಸವಣ್ಣ ಪ್ರಭುದೇವರನ್ನ ಎಷ್ಟು ಅಭಿಮಾನದಿಂದ ಕಂಡ್ರು, ಅಪಿಗೊಂಡ್ರು ಅನ್ನುವ ಪ್ರಸಂಗ ಅದು ಬೇರೆ. ಇದು ಮುಗಿದು ಹೋಗ್ತದೆ. ಇದಾದ ಮೇಲೆ ಮತ್ತೊಂದು ಪ್ರಸಂಗ ಬರ್ತದೆ ಅಪ್ಪಣ್ಣವರ ಜೀವನದಲ್ಲಿ. ನೋಡ್ರಿ, ಮನೆಗೆ ಬಂದಂತ ವಿಚಾರ ಹೇಳುವಾಗ ಇದೊಂದು ನಿಮಗೆ ಹೇಳ್ಬೇಕು. ಯಾರ ಬರ್ಲಿ ಪರೀಕ್ಷೆಯನ್ನ ಮಾಡಬಾರ್ದು. ನಾವೆಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ನಾವೇನು ಅಷ್ಟು ಶಕ್ತರ ಬಲ್ಲವರ ಅಲ್ಲ, ಪರೀಕ್ಷೆ ಮಾಡೋದಲ್ಲ. ನಂತರದೊಳಗೆ ಇನ್ನೊಂದು ಏನಂತಂದ್ರ ಬಂದವರ ಅಂತರಂಗವನ್ನು ನೋಡ್ಕೋತ ಏನ್ ನಿಲ್ಲಕ್ ಆಗ್ತದ. ಬಂದವ ಕರೆನೋ ಸುಳ್ಳು, ಬಂದವ ಅವ ಬುಟಾಟಿಕೆ ಅವ ಅದಾನೋ ಏನು, ಬಂದವ ಹೆಂಗೋ ಏನು ಅಂತ ಅನುಮಾನ ಮಾಡ್ಕೋತ ನಿಲ್ಲಾಕೂ ಬರಲ್ಲ. ಮತ್ತೇನಪ್ಪಾ ಅಂದ್ರೆ ಇದ್ದದ್ದನ್ನ ಕೊಡಲಾರ್ದ ಇರಾಕೂ ಬರಲ್ಲ. ಏನ್ ಮಾಡಬಹುದು? ಕೆಲವರಂತಾರ ಬಂದವರಿಗೆ ಏನಾದ್ರು ಕೊಡ್ರಿ, ಭಿಕ್ಷಾ ನೀಡ್ರಿ ಅಂತಾರ. ಇನ್ನು ಕೆಲವರಂತಾರ ಹಂಗ ಭಿಕ್ಷಾ ಕೊಟ್ಕೋತ ಹೋದ್ರೆ ಅಂತವರನ್ನೇ ಬೆಳೆಸಿದಂಗ ಆಗ್ತದ. ಕಾಯಕ ಕಲ್ಸೋದ್ ಯಾವಾಗ, ಅವರನ್ನ ದುಡಿಮೆಗೆ ಹಚ್ಚೋದ್ ಯಾವಾಗ ಅಂತ ಕೆಲವರತ್ತಾರ. ಆದ್ರ ನೋಡ್ರಿ ಹಿಂಗದ ಅಲ್ಲ, ನಾವು ದುಡಿಮೆಗೆ ಹಚ್ಚಿದ್ರೆ ಅವ್ರು ದುಡಿತಾರಂತ ಏನಲ್ಲ. ಒಂದ್ ದಿನ ಒಂದ್ ಹೊತ್ತಿಗೆ ಏನೋ ಬೇಡ್ಲಿಕ್ಕೆ ಬಂದವರನ್ನ ನಾವು ಹಿಂಗೆಲ್ಲ ಪರೀಕ್ಷೆ ಮಾಡಕ್ ಆಗಲ್ಲ, ಅವ್ರಿಗೆ ಉದ್ಯೋಗ ಕಲ್ಸಕ್ ಆಗಲ್ಲ. ಅವ್ರಂತಾರ ನೀ ಇಲ್ಲ ಅಂದ್ರೆ ಇನ್ನೊಂದ್ ಮನೆಗೆ ಒಕ್ಕಿನಿ ಅಂತಾರ. ಅವ್ರು ನಮ್ದೇನು ತಲೆಯಾಗ ಹಾಕೊಳ್ಳುದೇ ಇಲ್ಲ ಅವರು. ಹಾಗಾಗಿ ಬಂದವರಿಗೆ ನಾವೇನ ಇದ್ದದ್ದನ್ನ ಕೊಡೋದಪ್ಪ. ಸಮಯೋಚಿತವನ್ನರಿತು ಯಾವಾಗ ಬಂದಾರ ಹೆಂಗ್ ಬಂದಾರ ನೋಡಿ ಅವ್ರಿಗೆ ಏನ್ ಅವಶ್ಯಕತೆ ಅದ ಅಂತ ಗೊತ್ತಾಗ್ತದಲ್ಲ, ಅದ್ರ ಮೇಲೆ ಒಂದಿಟ್ಟು ಅನ್ನವನ್ನು, ಒಂದು ವಸ್ತ್ರವನ್ನು, ಒಂದು ರೂಪಾಯಿಯನ್ನು ಕೈ ಎತ್ತಿ ಕೊಟ್ರ ಸಾಕಲ್ಲೇನಪ್ಪ. ಪರೀಕ್ಷೆ ಮಾಡೋದೇನದ? ನಮ್ಮನ್ನ ಪರೀಕ್ಷೆ ಮಾಡಕ್ ಯಾರೋ ದೇವರು ಬಂದಿದ್ರೆ, ಯಾವ್ದೋ ರೂಪದಾಗ ಬಂದಿದ್ರೆ ಏನ್ ಮಾಡೋದದ? ಇದ್ರ ಜೋಡಿ ಇನ್ನೊಂದಂದ್ರೆ ಬರೀ ಮನುಷ್ಯರನ್ನಷ್ಟೇ ನಾವು ಗೌರವಿಸೋದಲ್ಲ, ಬರೀ ಅವರಷ್ಟೇ ನಾವು ಕಾಣೋದಲ್ಲ, ಅವರಿಗೆ ಉಪಚರಿಸೋದಲ್ಲ, ಪಶು ಪ್ರಾಣಿ ಪಕ್ಷಿಗಳನ್ನು ಕೂಡ ಇದೊಂದು ಗಮನದಾಗಿಟ್ಕೋಬೇಕು ನಾವು. ಬಹಳ ಜನರಿಗೆ ನಾಯಿ ಅಂದ್ರೆ ತಿರಸ್ಕಾರ, ಬೆಕ್ಕ ಅಂದ್ರೆ ತಿರಸ್ಕಾರ. ಮನಿ ಒಳಗೆ ಏನಪ್ಪಾ ಅಂದ್ರೆ ಮೊದಲೆಲ್ಲ ಹಳ್ಳಿ ಒಳಗೆ ನಾವು ನೋಡ್ತಿದ್ವಿ, ಪ್ರತಿ ಮನೆಯಾಗೂ ನಾಯಿ ಬೆಕ್ಕು ಇರದೆ, ಎಮ್ಮೆ ಆಕಳ ಇರದೆ, ಎತ್ತು ಕ್ವಾಣ ಇರದೆ, ಆಮೇಲೆ ಆಡು ಕುರಿ ಇರವೆ, ಕೋಳಿ ಹುಂಜ ಇರವೆ. ಇವೆಲ್ಲ ಮನೆಯಾಗ ಇದ್ದವ್ರಿ, ಇವೆಲ್ಲ ಮನೆಯಾಗ ಬೆಳಿತಿದ್ವು. ಆದ್ರೆ ಈಗೇನಪ್ಪಾ ಅಂತ ಕೇಳಿದ್ರೆ ಮೊದಲ ತಿಗಣಿಯನ್ನ ಹೊರಿತಿದ್ದ, ಸೊಳ್ಳಿಯನ್ನ ಹೊಡಿತಿದ್ದ, ಚಿಕ್ಕಾಡವನ್ನು ಓಡಿಸ್ತಿದ್ದ. ಆದ್ರೆ ಈಗ ನಾಯಿ ಬೆಕ್ಕನ್ನು ಓಡಿಸಾಕತ್ತಾನ, ದನ ಕರನ್ನು ಓಡಿಸಾಕತ್ತಾನೆ. ಯಾವ ಬೇಡ ಅಂತ ಹೇಳಿ ಇವತ್ತೇನು ಸೇರ್ವಲ್ಲ. ದಾರಿ ಒಳಗಿದ್ದಂತ ನಾಯಿಗಳನ್ನು ಕೂಡ ಹೊಡಿತಾರ, ನೋಡ್ಬೇಕು, ಗಾಡಿ ಹಾಸ್ತಾರ, ಕಾಲ್ ಮುರಿತಾರ. ದನಕರುಗಳನ್ನು ಕೂಡ ಏನಪ್ಪಾ ಅಂದ್ರೆ ಹೊಡಿಯುದು ಬಡಿಯುದು ಮಾಡ್ತಾರ. ಮನಿಗ್ ಬಂದು ಕಾಡ್ತತಿ ಅಂತ ಅದ್ರ ಮೇಲೆ ಬಿಸಿನೀರ್ ಕಾಶಿ ಗೊಜ್ಜವ್ರದಾರ, ಆಸಿಡ್ ಉದ್ದವ್ರದಾರ, ಚೂಪನ್ಲೆ ಚುಚ್ಚವ್ರದಾರ, ಆಮೇಲೆ ಕಾಶಿ ಬರಿ ಹಾಕೋರದಾರ, ಹೊಡಿಯೋರದಾರ. ಮತ್ತ ಇನ್ನೂ ಏನೇನೆಲ್ಲ ಅನ್ಯಾಯ ಮಾಡ್ತಾರ. ಹಿಂಗ್ ಮಾಡಬಾರ್ದು. ಪ್ರಾಣಿಗಳೊಳಗೂ ಕೂಡ ಯಾವ ರೂಪದಾಗ ದೇವರದಾನಂತ ಹೆಂಗ್ ಗುರ್ತಾಗ್ತದ್ರಿ? ಬಸವಣ್ಣ ಹೇಳಿದ್ರಲ್ಲ, 84 ಲಕ್ಷ ಮುಖದೊಳಗೆ ಯಾವ ಮುಖದಿಂದಲಾದ್ರೂ ದೇವ್ರ ನಮ್ಮನ್ನ ನೋಡಾಕ್ ಬರಬಹುದು, ದೇವ್ರ ನಮ್ಮನ್ನ ಪರೀಕ್ಷೆ ಮಾಡಾಕ್ ಬರಬಹುದು. ನಾವ್ ಏನನ್ನೂ ಕೂಡ ತಿರಸ್ಕಾರ ಮಾಡಬಾರದು ಅಂತ ಹೇಳ್ತಾರಲ್ಲ. ನಾಯಿ ಆಗಲಿ, ಬೆಕ್ಕಾಗಲಿ, ಆಡಾಗಲಿ, ಕುರಿಯಾಗಲಿ, ಕೋಣಾಗಲಿ, ಎತ್ತಾಗಲಿ, ಆಕಳಾಗಲಿ, ಎಮ್ಮೆ ಆಗಲಿ, ಎಲ್ಲವನ್ನ ನಮಗ ಎಲ್ಲಾನು ಗೌರವಿಸಕ್ ಆಗಲ್ಲ.
ಬಾಗಿಲಿಗೆ ಬಂದ್ ನಿಂತಂದ್ರ ಒಂದ್ ರೊಟ್ಟಿ ಕೊಟ್ರ ಸಾಕಲ್ಲೇನಪ್ಪ. ಆದ್ರೆ ಇನ್ನೊಂದ್ ಏನ್ ಮಾಡ್ತಾರಂದ್ರ ಕೊಡ್ತಾರ, ಕೊಡು ಜನನು ಅದಾರ, ಇಲ್ಲಂತಲ್ಲ. ಆದ್ರೆ ಕೆಲವ್ರು ಏನ್ ಮಾಡ್ತಾರ ಅಂದ್ರೆ ಉಳದ್ ಉಪ್ಪಿಟ್ಟ, ಉಳದ್ ಅವಲಕ್ಕಿ, ಉಳದ ಅನ್ನ, ಇಂಥವ್ ಹಳಸಿರ್ತಾವ, ಇಂಥವನ್ನ ಕೊಡಬಾರ್ದ್ರಿ. ದನಗಳಿಗೆ ಅನ್ನ ಆಗಿ ಬರುವುದಿಲ್ಲ, ಉಪ್ಪಿಟ್ಟಾಗಿ ಬರುವುದಿಲ್ಲ, ಅವಲಕ್ಕಿ ಆಗಿ ಬರುವುದಿಲ್ಲ, ದೋಸೆ ಆಗಿ ಬರುವುದು, ಇವೆಲ್ಲ ನೀವು ತಿನ್ನೋ ಆಗಿ ಬರೋದಿಲ್ಲ. ಆದ್ರೆ ಇಂಥವನ್ನೆಲ್ಲ ಹಾಕಿ ಬಿಟ್ಟು ಅವಕ್ಕೆ ಏನಪ್ಪ ಹೊಟ್ಟೆ ಉಬ್ಬಿಕೊಂಡ್ ನಿಲ್ತಾವ. ನೋಡ್ತಿರ್ತೀವಿ ಊರಾಗ ನಾವು ಎಷ್ಟ ಅನಾಹುತ ಅಂದ್ರೆ 50-60 ಆಕಳುಗಳದಾವ, ಏನು ಸಣ್ಣ ಸಣ್ಣ ಕರುಗಳು, ಅದ್ರಾಗಿ ಮಳೆಗಾಲಕ್ಕೆ ಇಳ್ಕೊಂಡ್ ಕೂತಾವ. ನೋಡ್ಬೇಕು ಅಂಗಳದಾಗ ಅಡ್ಡಾಡುವಾಗ ಎಷ್ಟು ಪಡಿಪಾಟ್ಲು ಪಡ್ತಾವಂದ್ರ ಕಾಲ್ ಬ್ಯಾನಿ ಬಂದದ, ಬಾಯಿ ಬ್ಯಾನಿ ಬಂದದ, ಕೊಂಬಿನ ಬ್ಯಾನಿ ಬಂದದ, ಬಾಲ್ ಬ್ಯಾನಿ ಬಂದದ, ಕೆಚ್ಚಲ್ ಬ್ಯಾನಿ ಬಂದದ, ಎಷ್ಟು ನರಳಾಡ್ತಾವ. ಜೊತೆಗೆ ಏನಪ್ಪಾ ಅಂತ ಇನ್ನೂ ಕೆಲವರು ಹೋಟೆಲ್ ತಂದು ಕಟ್ಟಿಸ್ಕೊಂಡ್ ತಿಂತಾರ. ಅದ್ರಾಗ ಅವ್ರು ಹೆಚ್ಚುವರಿ ಕಟ್ಟಿರ್ತಾರ. ಅದನ್ನ ಏನ್ ಮಾಡ್ತಾರ, ಉಳ್ಕಲಾ ಪಳಕಲ ಎಲ್ಲ ಒಂದ್ ಪ್ಲಾಸ್ಟಿಕ್ ಮನ್ಯಾಗ ಉಳ್ದಿದ್ರು ಹಂಗ ಮಾಡ್ತಾರ. ಅದನ್ನ ಹೋಗಿ ಸುಮ್ಮನೆ ಹೊರಗೆ ಕಸದ ಒಳಗ ಚೆಲ್ಲದಿಲ್ಲ, ಏನ್ ಮಾಡ್ತಾರ ಅಂದ್ರೆ ಒಂದ್ ಪ್ಲಾಸ್ಟಿಕ್ ಹಾಳಾಗ ಗಂಟು ಕಟ್ಟಿ ಕಾಣದಂಗ್ ಒಗಿತಾರ. ಆ ವಾಸನೆಗೆ ಆ ಆಕಳುಗಳು ಅಡ್ಡಾಡಿ ತಿನ್ನುವಾಗ ಆ ಪ್ಲಾಸ್ಟಿಕ್ ಅನ್ನ ತಿಂದು ಬಿಡ್ತಾವ. 15-20 ಕಿಲೋ ಗಟ್ಲೆ ಪ್ಲಾಸ್ಟಿಕ್ ಸಂಗ್ರಹ ಆಗಿ ಹೊಟ್ಟೆ ಉಬ್ಬಿಕೊಂಡು ದನಗಳು ಸಾಯ್ತಾವ. ಇದ್ರದ್ದು ಶಾಪ್ ಯಾರಿಗ್ ತಡ್ತದ್ರಿ? ಪ್ಲಾಸ್ಟಿಕ್ ಹಾಳಾಗ ಅಡಿಗೆ ಇಟ್ಟು ಒಗಿತಾರಲ್ಲ ಅವ್ರಿಗೆ ಈ ಶಾಪ್ ತಡ್ತದ. ಅದಕ್ಕೆ ತಿನ್ನೋ ಪದಾರ್ಥಗಳನ್ನ ಪ್ಲಾಸ್ಟಿಕ್ ಹಾಳೆಯಾಗ ಗಂಟ್ ಹಾಕಿ ತಿಪ್ಪ್ಯಾಗ ಚೆಲ್ಬೇಡ್ರಿ. ಹಂಗ ಚೆಲ್ಲುದಾದ್ರೆ ಚೆಲ್ರಿ, ಆದ್ರ ಪ್ಲಾಸ್ಟಿಕ್ ಹಾಳೆಯಾಗ ಇಟ್ಟು ಚೆಲ್ಲುದನ್ನ ಮಾಡಬೇಡ್ರಿ. ದನಗಳಿಗೆ ಬಹಳ ಮಾರಕ ರೋಗ ಬರ್ಲಿಕ್ಕತ್ತದ. ಅವು ಪಾಪ ಅಕಾಲಿಕ ಸಾಯಕತ್ತಾವು. ಅವುಗಳ ಆಯುಷ್ಯ ಬರೀ 20 ವರ್ಷ ರೀ ಬದುಕದ. ದೇವ್ರು ಕೊಟ್ಟದ್ದ 20 ವರ್ಷ. ಅದ್ರಾಗ ಆ ಜಡ್ಡು ಈ ಜಡ್ಡು ಅಂತ ಬಂದವು. 15 ವರ್ಷ ಬದುಕುದು ಹೆಚ್ಚಿಂದು, 12 ವರ್ಷ 15 ವರ್ಷ ಬದುಕುದೇ ಹೆಚ್ಚಿಂದು. ಅಂತದ್ರೊಳಗ ನಾವಟ್ ಹಿಂಗ ಮಾಡಿ 5-6 ವರ್ಷಕ್ಕೆ ದನ ಸಾಯಕತ್ತಾವ್ರಿ ನಿಮ್ಗೆ ಹೇಳುದಂದ್ರೆ. ಅದಕ್ಕೆ ಏನ್ರಿ ಆಯುಷ್ಯ? ಇರೋ ಆಯುಷ್ಯವನ್ನ ನಾವು ಕಸ್ಕೊಳಕತ್ತೀವಲ್ಲ. ನಮಗ ಸಾಧ್ಯ ಆದ್ರೆ ಒಂದ್ ತುತ್ತು ಕೊಟ್ಟು ತಿನ್ನೋಣನ್ರಿ ನಾವೆಲ್ಲ. ನೋಡ್ರಿ, ನಮಗ ದುಡಿದ್ರಟ್ಟ ನಮಗ ದುಡ್ಡು ಬರ್ತತಿ ಅಂತ ಅಲ್ಲ ನಿನ್ ಹೇಳಾತಿದ್ದು. ದುಡಿದ್ರಟ್ಟ ದುಡ್ಡು ಬರಂಗಿಲ್ಲ, ಪುಣ್ಯದಿಂದ ದುಡ್ಡು ಬರ್ತದ ಅಂತ. ಪುಣ್ಯ ಹಸಿರೊಟ್ಟೆಗೆ ಒಂದು ತುತ್ತು ಅನ್ನ ಕೊಡುವುದು ಕೂಡ ಪುಣ್ಯವಾಗ್ತದ ಅನ್ನುವಂಥದ್ದು ಮರಿಬಾರದು. ಹಾಗಾಗಿ ನಾವು ಬೆಳಿಲಿಕ್ಕೆ ನಮ್ಮ ಹಿರಿಯರ ಆಶೀರ್ವಾದ ಅಟ್ಟ ಅಲ್ಲ, ನಮ್ಮ ಗುರುಗಳ ಆಶೀರ್ವಾದ ಅಟ್ಟ ಅಲ್ಲ, ದೇವರ ಆಶೀರ್ವಾದ ಅಟ್ಟ ಅಲ್ಲ, ನಾವು ಬೆಳೆಯುವುದಕ್ಕೆ, ನಮ್ ಚಲೋ ಆಗುದಕ್ಕೆ ಪಶು ಪ್ರಾಣಿ ಪಕ್ಷಿಗಳ ಆಶೀರ್ವಾದವೂ ಕೂಡ ಕಾರಣ ಆಗ್ತದೆ. ಇದನ್ನ ಮರಿಬಾರದು ನಾವೆಲ್ಲ. ಹಾಗಾಗಿ ಅವುಗಳೊಳಗೂ ಕೂಡ ದೇವರ ಅಂಶ ಅದ ಅನ್ನೋದನ್ನ ಮರಿಬಾರದು. ನೋಡ್ತೀವಿ ನಮ್ಮಲ್ಲಿ ಸಂತೋಷ ಆಲಗೂರ ಬಹಳ ಚಲೋ ಕೆಲಸ ಮಾಡಕತ್ತಾನ. ಅವನ್ನ ಈ ವೇದಿಕೆ ಕರೆದು ಸನ್ಮಾನ ಮಾಡುವಂತ ನಮ್ ಸರ್ ಹೇಳಿವಿ ನಾವು. ಏನಪ್ಪಾ ಅಂದ್ರೆ ಎಂತ ಹೊತ್ನ್ಯಾಗ ಬೇಕಾ ಅಂತ ಹೊತ್ನ್ಯಾಗ ಓಡೋಡಿ ಹೋಗಿ 15 ಮಂದಿ ಹುಡುಗರು ಹೋಗಿ ಗಟರದಾಗ ಬೀಳಿ, ಬಾವ್ಯಾಗ ಬೀಳಿ, ಕೆರೆಯಾಗ ಬೀಳಿ, ಹೊಂಡದಾಗ ಬೀಳಿ ಅಂತ ದನಗಳನ್ನ ಎತ್ತುವಂತದ್ದು, ಫೀಡ್ಸ್ ಬಂದು ಒದ್ದಾಡ್ತಿರ್ಲಿ, ಔಷಧ ಕೊಡುವಂತಹದ್ದು, ಹೆರಿಗೆ ನೋವು ಪಡ್ತಾ ಇರ್ಲಿ ಅಲ್ಲೆಲ್ಲ ನಿಂತು ನೋಡುವಂತದ್ದು, ವ್ಯವಸ್ಥೆ ಮಾಡುವಂತಹದ್ದು. ಇದೆಲ್ಲ ಮಾಡುದು ಎಲ್ಲರಿಗೂ ಸಾಧ್ಯ ಇಲ್ರಿ. ಯಾಕಂದ್ರೆ ನಿಮಗಂತೂ ಮಾಡಕ್ ಆಗಲ್ಲ. ಅಂದ್ರೆ ಮಾಡೋರಿಗೆ ಒಂದಿಟ್ಟು ಪ್ರೋತ್ಸಾಹ ಕೊಡೋದು, ಮಾಡೋರಿಗೆ ಒಂದು 10-100 ಕೊಡೋದು, ಮಾಡೋರಿಗೆ ಶಬಾಷ್ ಅನ್ನೋದು, ಮಾಡೋರ ಹೆಸರು ಒಂದಿಟ್ಟು ನೆನೆಸೋದು, ಇದು ಪುಣ್ಯ ಅಲ್ಲೇನ್ರಿಪ್ಪ. ಹಂಗಾಗಿ ನಿಮಗೂ ಆ ಗೋಸೇವಾ ಟೀಮ್ ನಿಮ್ಗೆ ಗೊತ್ತಿರ್ತದೆ. ನಿಮ್ ಕೈಲಾದ ಸಹಾಯ ಅವ್ರಿಗೆ ಮಾಡ್ರಿ. ಸಂತೋಷ ಅಲ್ಗೂರಿಗೆ ಒಮ್ಮೆ ಈ ವೇದಿಕೆ ಒಳಗೆ ಕರೆದ ಸನ್ಮಾನ ಮಾಡೋಣ. ಆ ಮಾತು ಬೇರೆ. ನಂತರದಲ್ಲಿ ಏನ್ ಹೇಳಕ್ ಹೊಂಟಿವಂದ್ರೆ, ಬಾಗಿಲಿಗೆ ಬಂದವರನ್ನ ಗೌರವಿಸಬೇಕು ಅನ್ನುವಾಗ ಪಶು ಪ್ರಾಣಿ ಪಕ್ಷಿಗಳು ಕೂಡ ಬಂದ್ರು ಗೌರವಿಸ್ರಿ ಅಂತ ಹೇಳುವಂತ. ನಮ್ಮದು ಏನ್ ತಪ್ಪಂದ್ರೆ, ಆಕಳು ಬಂದ್ರ ದೇವ್ರತ್ತ, ಎಮ್ಮಿ ಬಂದ್ರ ದೇವ್ರ ಅಲ್ಲತ್ತ. ಮತ್ ಹೆಂಗ್ರಿ ಇದೆಲ್ಲ? ಎಮ್ಮಿ ದೇವ್ರ ಅಲ್ಲ ಅಲ್ರಿ. ನಾವು ಇಂಥವೆಲ್ಲ ಯಾಕೆ ತಿಳ್ಕೊಬೇಕ್ರಿ? ನಮಗೇನಪ್ಪಾ ಅಂತಂದ್ರೆ ಕುರಿ ದೇವ್ರಂತ, ಆಡ ಅಲ್ಲತ್ತ. ಹೆಂಗಿದೆ? ನಮಗ ಹುಂಜು ದೇವ್ರಿ, ಕೋಳಿ ದೇವ್ರ ಅಲ್ಲತ್ತ. ಹೆಂಗ್ರಿ ಇದು? ಹಾಗಾಗಿ ಎಲ್ಲದ್ರೊಳಗೂ ದೇವ್ರ ಅಂಶ ಅದರಿ. ಮನ್ಯಾಗ ಏನಪ್ಪಾ ಅಂದ್ರೆ ಗಿಳಿ ಬಂದ್ ಹೋದ್ರೆ ಬಾಳ್ ಚಲೋ ಅತ್ತ. ಅದ ಏನಪ್ಪಾ ಅಂತಂದ್ರೆ ಪಾರಿವಾಳ ಬತ್ತಂದ್ರೆ ಯಪ್ಪ ಅದನ್ನ ಹೊರಗ ಬಿಡಂಗಿಲ್ಲತ್ತ, ಬಂದ್ ಹುಗಿಬೇಕತ್ತ. ಇಲ್ಲ ಬಂದ್ ಹೋತಂದ್ರೆ ಏನಾರ ಕರ್ಮ ಕಳಿಬೇಕತ್ತ. ಅಯ್ಯೋ ಕತಿ! ಎಂತ ತಪ್ಪು ಕಲ್ಪನೆಗಳನ್ನು ಬೆಳೆಸಿಕೊಂಡು ಏನೇನೆಲ್ಲ ಮಾಡ್ತೀವಲ್ಲ ನಾವೆಲ್ಲ. ಅದಕ್ಕ ಇನ್ನು ಕೆಲವರು ಪ್ರಾಣಿ ಬಲಿ ಕೊಡ್ತಾರಲ್ರಿ, ಅದು ತಪ್ಪು ಕಲ್ಪನೆನೇ ರೀ. ಏನ್ರಿ ಈ ಕುರಿ ಬಲಿ ಕೊಡೋದದ ಎದಕ್ಕದ ಅಂತಂದ್ರ, ಕುರಿ ವಿಚಾರ ಏನ್ ಹೇಳಿದ್ರು? ಕುರಿ ಸ್ವಲ್ಪ ಮಂದ, ಸ್ವಂತ ವಿಚಾರ ಕಡಿಮೆ, ಸ್ವಲ್ಪ ಅಜ್ಞಾನದ ಸಂಕೇತ ಅಂತ ಹೇಳಿದ್ರು. ಏನ್ರಿ ಅದನ್ನೇನಪ್ಪಾ ಅಂದ್ರ ದಡ್ಡತನ ಮಾಡಾಕ್ ಹೋಗ್ಬೇಡ್ರಪ್ಪ, ದಡ್ಡತನವನ್ನ ಬಲಿ ಕೊಡ್ರಿ ಅಂತ ಹೇಳಿದ್ರು. 7 ಭಾಷೆ ಬದ್ಲಿ ಆಗ್ಬಿಡುತ್ತೆ ಬಲಿ ಕೊಡ್ರಿ ಅಂದ್ರೆ. ನಾವೇನ್ ಮಾಡಿದ್ವಿ? ಕುರಿಗಳ ಬುದ್ಧಿಯನ್ನ ಬಿಡ್ರಿ ಅಂತ ಹೇಳಿದ್ರೆ ನಾವು ಕುರಿಗಳನ್ನೇ ಕಡ್ದು ಬಿಟ್ಟು ಬಿಡ್ತೀವಿ. ಇವತ್ತು ಅಂತೀವಿ ನಾವು. ಕ್ವಾಣನ್ ಕಡಿಯುವುದು ಬತ್ತಲ್ಲ, ಅಜ್ಞಾನ. ಕ್ವಾಣ ಅಜ್ಞಾನದ ಸಂಕೇತ. ಅವಾಗ ಕ್ವಾಣನ ಕಡಿದ್ವಿ, ಅಜ್ಞಾನ ಉಳಿಸ್ಕೊಂಡ್ವಿ, ಕ್ವಾಣ ಕಡಿದ್ವಿ. ದಡ್ಡತನ ಉಳಿಸ್ಕೊಂಡ್ವಿ, ಕುರಿ ಕಡಿದ್ವಿ. ಆಡು ಅದರದ ಸಂಕೇತ ಏನಪ್ಪ? ಚಂಚಲ ಪ್ರವೃತ್ತಿ. ಚಂಚಲ ಪ್ರವೃತ್ತಿಯನ್ನು ಬಲಿ ಕೊಡ್ರಿ ಅಂತ ಹೇಳಿದ್ರೆ
ನಾವೇನ್ ಮಾಡಿದ್ವಿ, ಚಂಚಲ ಬುದ್ಧಿ ಉಳಿಸ್ಕೊಂಡ್ವಿ, ಆಡ ಬಲಿ ಕೊಟ್ಬಿಟ್ವಿ. ಹೌದಲ್ರಿ? ಆಮೇಲೆ ಮುಂದೆ ಇನ್ನೂ ಬಲಿ ಕೊಡ್ತಿದ್ರಿ ಆನೆ. ನಿಮ್ಮ ನಿಮ್ಮ ಮದಗಳನ್ನು ಬಲಿ ಕೊಡ್ರಿ ಅಂತ ಹೇಳಿದ್ರ, ಆನೆ ಉಪಾದಿಯೊಳಗಿರ್ತಕ್ಕಂಥ ಮದವನ್ನ ಬಲಿ ಕೊಡ್ರಿ ಅಂತ ಹೇಳಿದ್ರು. ನಾವೇನ್ ಮಾಡಿದ್ವಿ, ಆನೆ ಬಲಿ ಕೊಟ್ವಿ, ಮದ ಉಳಿಸ್ಕೊಂಡ್ಬಿಟ್ಟಿವಿ ಇನ್ನು. ಹೌದಲ್ರಿ? ಹಿಂಗ ಮಾಡ್ಕೋತ ಹೋದ್ವಿ. ಈಗ ಆನೆ ಬಲಿ ಎಲ್ಲಿ ಬಿಡ್ರಿ, ಅವಾಗಿತ್ತದ. ಆನೆ ಬಲಿನೂ ಇತ್ತು, ಒಂಟಿ ಬಲಿನೂ ಇತ್ತು, ಕುದುರೆ ಬಲಿನೂ ಇತ್ತು, ಪಾಣಂದು ಇತ್ತು, ಎಲ್ಲಾ ಇತ್ತು. ಈಗ ಏನಾಗೈತಿ ಅಂದ್ರ ಮನುಷ್ಯರ ಬಲಿನೂ ಇದ್ದು ರೀ. ಮತ್ತ ಮನುಷ್ಯರು ಇಲ್ಲತ್ತೇನಿಲ್ಲ, ಮನುಷ್ಯರದು ಬಲಿ ಕೊಡ್ತಿದ್ರು. ಅದಕ್ಕ ಮನುಷ್ಯ ತಪ್ಪು ತಿಳ್ಕೊಂಡು ಏನೆಲ್ಲ ಮಾಡ್ಯಾನ ಅಂದ್ರ ಅನಾಹುತ ಮಾಡ್ಯಾನ. ಇರ್ಲಿ, ತಿಳಿದು ಭಕ್ತಿಯನ್ನ ಮಾಡಬೇಕು, ತಿಳಿದು ಆಚಾರ ವಿಚಾರಗಳನ್ನ ಅನುಸರಿಸಬೇಕು ಅನ್ನೋದನ್ನ ನೋಡಿ ಅಪ್ಪಣ್ಣವರದ ಮತ್ತೊಂದು ಪ್ರಸಂಗ. ಏನ್ ಪ್ರಸಂಗ ಆತಂದ್ರ, ಬಸವಣ್ಣವರು ಕಲ್ಯಾಣ ಕ್ರಾಂತಿ ಆತ್ ನೋಡ್ರಿ. ಕಲ್ಯಾಣ ಕ್ರಾಂತಿ ಆದ ಮೇಲೆ ಹರಳಯ್ಯ, ಮಧುವರಸ ಮತ್ತ ಅವರವರ ಧರ್ಮ ಪತ್ನಿಯರು, ಅವರ ಮಕ್ಕಳು, ಇವ್ರನ್ನೆಲ್ಲರನ್ನು ಏನ್ ಮಾಡಿದ್ರತ್ತಂದ್ರ ಆನೆ ಕಾಲಿ ಕಟ್ಟಿ ಎಳಿಸಿಬಿಟ್ರಿ. ಎಳಿ ಊಟ ಶಿಕ್ಷಾ ಕೊಟ್ರಲ್ರಿ, ನಿಮಗ್ ಗುರ್ತದ, ಅದು ಕೇಳಿರಿ ಕತೆ ನೀವೆಲ್ಲ. ಅವರು ಅಂತರ್ಜಾತಿ ವಿವಾಹ ಮಾಡಿದ್ರತ್ತೇಳಿ ಮಧುವರಸ ಮತ್ತ ಅವನ ಹೆಂಡತಿ, ಹರಳಯ್ಯ ಮತ್ತ ಅವನ ಹೆಂಡತಿ, ಹರಳಯ್ಯನ ಮಗ ಶಿಲ್ವಂತ, ಈ ಮಧುವಯ್ಯನ ಮಗಳು ಲಾವಣ್ಯವತಿ, ಇವರೆಲ್ಲಾರನು ಮತ್ತ ಬರೀ ಆನೆ ಕಾಲಿ ಕಟ್ಟಿ ಅಲ್ಲ, ಕಾದ ಕಬ್ಬಣನ ತಗೊಂಡು ಕಣ್ಣ ತೆಗದ್ರಿ ಮೊದಲ. ಆಮೇಲೆ ಅವ್ರನ್ನ ಆನೆ ಕಾಲಿ ಕಟ್ಟಿ ಎಳಸಿದ್ರು, ಸಾಯೋ ಮಠ ಎಳಸಿದ್ರು. ಇದೆಲ್ಲ ನೀಲಂ ತಾಯಿ ವಚನದಾಗೂ ಬರ್ತದೆ. ಇರ್ಲಿ, ಹಿಂಗ ಶಿಕ್ಷಾ ಕೊಡೋಕ್ಕಿಂತ ಮೊದಲೇನಾಯ್ತು ಅಂದ್ರೆ ಅಂತರ್ಜಾತಿ ವಿವಾಹವನ್ನ ಮಾಡಿದ ಬಸವಣ್ಣ, ವರ್ಣಸಂಕರ ಮಾಡಿದ, ಧರ್ಮ ದ್ರೋಹದ ಕೆಲಸ ಮಾಡಿದ. ಅವ ಏನಪ್ಪಾ ಅಂದ್ರೆ ನಮ್ಮ ಧರ್ಮವನ್ನ ಉಳಿಸ್ತಾ ಇಲ್ಲ, ಹಾಳು ಮಾಡ್ತಾ ಇದ್ದಾನೆ. ಶರಣರನ್ನ ಎತ್ತಿ ಕಟ್ಟಿ ಇಂಥವೆಲ್ಲ ಮಾಡ್ತಾ ಇದ್ದಾನೆ ಅನಾಚಾರವನ್ನ. ರಾಜನ ವಿರುದ್ಧವಾಗಿಯೇ ಇನ್ನು ಶರಣರು ಎದ್ದು ಹೇಳಾಕ್ ಬರೋದಿಲ್ಲ ಅನ್ನುವ ತಪ್ಪು ಭಾವನೆಗಳನ್ನ ಬೆಳೆಸಿ, ಎಲ್ಲರನ್ನ ಪ್ರಚೋದನೆಗೊಳಿಸಿ ಶರಣರನ್ನ ಅವರು ಸದೆಬಡಿಬೇಕು ಅಂತ ವಿಚಾರ ಮಾಡಿದ್ರು. ಕೊಂಡಿ ಮಂಚಣ್ಣ ಇತ್ಯಾದಿಗಳು. ಅವಾಗೇನಾತು ಅಂತಂದ್ರ ಬಸವಣ್ಣನವರನ್ನ ಬಹಳ ಪ್ರಶ್ನೆಗೆ ಒಳಪಡಿಸಿ ಕೇಳಿ ಹೇಳೋದಕ್ಕಿಂತ ಅವರನ್ನ ಗಡಿಪಾರ ಮಾಡಿಬಿಡ್ರಿ ಅಂತ ರಾಜನ ಕಡೆಯಿಂದ ಆಜ್ಞೆ ಮಾಡಿಸಿದ್ರು. ಬಸವಣ್ಣವ್ರ ಏನ್ ಮಾಡಿದ್ರು ಅಂದ್ರೆ ಆಯ್ತು ಅಂತ ಹೇಳಿ, ಏನಪ್ಪ ಮೇಟಿ ಕಿತ್ತಿತ್ತು ಕಣ ಹಾಳಾಯಿತ್ತು ಅಂತ ಹೇಳಿ ಏನ್ ಮಾಡದಪ್ಪ, ಏನು ಬಿತ್ತಿತ್ತು ಬೆಳೆ ಇತ್ತು, ಕೈಯ ಕೊಯ್ಯಿತ್ತು, ಗೂಡ ಮುರಿಯಿತ್ತು, ಚಿತ್ತದಿ ಒಟ್ಟಿತ್ತು, ಕುತ್ತದಿ ಒಟ್ಟಿತ್ತು, ಗೂಡ ಮುರಿಯಿತ್ತು. ಇಂಥ ವಚನವನ್ನು ಬರೀತಾರೆ. ಸಲೆಗೆ ತುಂಬಿತ್ತು ಕೂಡಲ ಸಂಗಮ ದೇವ, ಮೇಟಿ ಕಿತ್ತಿತ್ತು ಕಣ ಹಾಳಾಯಿತ್ತು. ಏನ್ ಮಾಡದಪ್ಪ ಅಂತ ಹೇಳಿ ಅವ್ರೇನ್ ಮಾಡಿದ್ರು ಅಂತಂದ್ರೆ ಕಲ್ಯಾಣವನ್ನು ಬಿಟ್ಟು ಹೋಗುವಂತ ಪ್ರಯತ್ನ ಮಾಡಿದ್ರು. ಕಿರೀಟವನ್ನ ತೆಗೆದಿಟ್ರು, ಉಂಗುರ ತೆಗೆದಿಟ್ರು, ರಾಜಮುದ್ರಿಕೆಯ ಉಂಗುರವನ್ನ ತೆಗೆದಿಟ್ರು, ಖಡ್ಗವನ್ನ ತೆಗೆದಿಟ್ರು. ಆಮೇಲೆ ಏನಪ್ಪಾ ಅಂದ್ರೆ ಬಿಜ್ಜಳನಿಗೆ ನಮಸ್ಕಾರ ಹೇಳಿದ್ರು. ಆಯ್ತು, ಇನ್ನು ನನ್ನ ಕರ್ತವ್ಯ ಮುಗೀತು ಅಂತ ಹೇಳಿ ಅವರು ಕಲ್ಯಾಣವನ್ನ ಬಿಟ್ಟು ಕೂಡಲ ಸಂಗಮದ ಕಡೆಗೆ ಮಾಡಿದ್ರು. ಅವರ ಜೋಡಿ ಅಪ್ಪಣ್ಣನೂ ಕೂಡ ಹೋದ. ಮುಂದೆ ಹೋದಾಗ ಏನಾತಂದ್ರೆ ಈ ಕಡೆ ನಡೀತಿತ್ರಿ, ಇಲ್ಲೆಲ್ಲ ಬಹಳ ಘನಘೋರ ಸಂದರ್ಭಗಳು ನಡೆದುವಲ್ಲೇ. ಬಸವಣ್ಣವ್ರ ಕಲ್ಯಾಣ ಬಿಟ್ಟು ಹೋದ್ರಂದುಗಳೇನ ಶರಣರ ಮೇಲೆ ಆಕ್ರಮಣ ಮಾಡಿದ್ರು. ಇವರಿಗೆಲ್ಲ ಹರಳಯ್ಯ ಮಧುವಯ್ಯಗಳ ಒಂದು ಬಳಗಕ್ಕೆಲ್ಲ ಎಳೆ ಊಟ ಶಿಕ್ಷಾ ಕೊಟ್ಟರು. ಶರಣರು ಕಂಗಾಲಾದರು. ಶರಣರ ಮೇಲೆ ಯುದ್ಧವನ್ನು ಸಾರಿದರು. ವಚನಗಳನ್ನು ಎಲ್ಲಿ ಬೇಕಲ್ಲಿ ಸುಟ್ರು. ಶರಣರನ್ನ ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶರಣರು ವಚನಗಳನ್ನು ಉಳಿಸಬೇಕು ಅಂತೇಳಿ ಗಂಟು ಕಟ್ಟಿಕೊಂಡು ತಮ್ಮ ತಿಳಿದ ದಾರಿಗೆ ಹೋದ್ರು. ಚನ್ನಬಸವಣ್ಣವರ ಗುಂಪು ಆ ಒಂದು ಗುಂಪು ಕಟ್ಕೊಂಡು ಅವ್ರು ಏನ್ ಮಾಡಿದ್ರು, ಉಳುವೆಯ ಕಡೆಗೆ ಹೋದ್ರು. ಇದೆಲ್ಲ ಕಲ್ಯಾಣದೊಳಗ ನಡೆದ್ರೆ ಇನ್ನೊಂದು ಕಡೆ ಏನಾಗಿದ್ರಿ, ಅಲ್ಲೇ ಬಸವಣ್ಣವರು ಕೂಡಲ ಸಂಗಮಕ್ಕೆ ನಡೆದ್ರು. ಕೂಡಲ ಸಂಗಮಕ್ಕೆ ಹೋಗಿ ಮುಟ್ಟಿದ್ರು. ಅವ್ರದ್ದು ಏನಪ್ಪಾ ಅಂದ್ರೆ ಸಾಧನಾ ಭೂಮಿ ರೀ ಅದು. ಬಸವಣ್ಣವರು ಸಾಧನೆ ಮಾಡಿದ ಜಾಗ ಕೂಡಲ ಸಂಗಮ. ಕಲ್ಯಾಣ ಏನಪ್ಪಾ ಅಂದ್ರೆ ಅವರ ಕರ್ಮ ಭೂಮಿ, ಅವ್ರ ಕಾಯಕ ಮಾಡಿದ ಭೂಮಿ ಅದು. ಅವ್ರ ಎಲ್ಲಿಗೆ ಬಂದ್ರು ಅಂದ್ರೆ ಸಾಧನಾ ಮಾಡಿದ ಭೂಮಿಗೆ ಬಂದಾರ ಕೂಡಲ ಸಂಗಮಕ್ಕೆ. ಅಲ್ಲಿಗೆ ಬಂದ ಏನಪ್ಪಾ ಅಂದ್ರೆ ನದಿ ದಂಡಿ ಒಳಗಿರ್ತಕ್ಕಂತ ಒಂದು ಕಲ್ಪಡಿ ಒಳಗ ಗವಿ ಒಳಗ ಅವರು ಮತ್ತೆ ಪೂಜೆಗೆ ಕುತ್ಕೊಂಡ್ರು. ಏನೇನು ಅವರು ನೋಡಬಹುದಾದದ್ದನ್ನ ನೋಡಿದ್ರು, ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು, ಯಾವ ಆತ್ಮ ಸಂತೃಪ್ತಿಯ ವಿಚಾರವನ್ನ ಅವರು ಪಟ್ಟಿದ್ರು, ಕಂಡಿದ್ರು, ಮತ್ತ ಆ ಎಲ್ಲ ಕಾರ್ಯಗಳನ್ನ ಮಾಡಿ ಸಂತೃಪ್ತಿಯನ್ನ ಪಟ್ಟಿದ್ರು. ಅದೆಲ್ಲವೂ ಕೂಡ ಮುಗಿಯುವಂತ ಸಂದರ್ಭ ಬಂದಿತ್ತು. ಅವಾಗ ಅವರು ಕಲ್ಯಾಣದ ಎಲ್ಲ ಚಿತ್ರಣವನ್ನ ಲಿಂಗಯ್ಯನೊಳಗ ನೋಡಿದ್ರು ಬಸವಣ್ಣವರು. ಅವಾಗ ಏನಂದ್ರು ಅಂದ್ರೆ ಅಪ್ಪಣ್ಣರಿಗೆ, ನೀಲಮ್ಮ ತಾಯಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ರಿ ಅಂತಂದ್ರು ಹಡಪದ ಅಪ್ಪಣ್ಣವ್ರು. ಒಂದನೇ ಪ್ರಸಂಗ ಹಂಗಾತ್ರಿ. ಎರಡನೇ ಪ್ರಸಂಗ ಇದು ಏನಪ್ಪಾ ಅಂದ್ರ
ಕೂಡಲ ಸಂಗಮಕ್ಕೆ ಬಸವಣ್ಣವ್ರ ಜೊತೆಗೆ ಬಂದಂತ ಅಪ್ಪಣ್ಣವರಿಗೆ ಬಸವಣ್ಣವ್ರು ಏನಂದ್ರು ಅಂದ್ರೆ, ಕಲ್ಯಾಣ ಇನ್ನೇನು ಉಳಿಲಿಲ್ಲಪ್ಪ, ಕಲ್ಯಾಣದಿಂದ ನೀಲಮ್ಮನವರನ್ನ ಕರ್ಕೊಂಡ್ ಬಂದ್ಬಿಡ್ರಿ ಅಂತ ಹೇಳಿದ್ರು. ಬಹುಶಃ ಈ ಎಲ್ಲ ವಾತಾವರಣ ನೋಡಿದ ಬಸವಣ್ಣ, ಲಿಂಗಯ್ಯನೊಳಗ ನೋಡಿದ ಬಸವಣ್ಣ, ನೀಲಮ್ಮನವರನ್ನ ಕರ್ಕೊಂಡು ಬರ್ರಿ ಅಂತ ಯಾವ ವಿಚಾರದಿಂದ ಹೇಳಿದ್ರು. ಆಗ ಬಸವಣ್ಣವ್ರು ಅಪ್ಪಣೆ ಮಾಡ್ಯಾರಂತೇಳಿ ಅಪ್ಪಣ್ಣವರು ಕೂಡಲ ಸಂಗಮದಿಂದ ಬಸವ ಕಲ್ಯಾಣಕ್ಕೆ ಹೋದ್ರಿ. ಕಲ್ಯಾಣಕ್ಕೆ ಹೋಗಿ ಅಲ್ಲೆಲ್ಲ ನೋಡ್ತಾರ, ಮನಸ್ಸೆಲ್ಲ ಬಹಳ ಭಾರ ಆಗ್ತದ, ಸಂಕಟ ಆಗ್ತದ, ಎಂತ ಕಲ್ಯಾಣ ಹೆಂಗ ಆತು ಅಂತ ಹೇಳಿ. ಇದೆಲ್ಲ ನೋಡಿಯೂ ಕೂಡ ಅವರು ಏನಪ್ಪಾ ಅಂದ್ರ ಸಮಾಧಾನವಾಗಿ ಲಿಂಗಯ್ಯನ ಮುಂದೆ ಏನಪ್ಪಾ ದುಃಖವನ್ನು ಹೇಳ್ಕೋತ, ನಿನ್ನ ಆಟ ಬಲ್ಲವರು ಯಾರಪ್ಪ ಅಂತ ಹೇಳಿ ಲಿಂಗಯ್ಯನ ಪೂಜಾ ಮಾಡ್ಕೋತ ಕೂತಾರ. ನೀಲಮ್ಮನವ್ರಿಗೆ ಹೋಗಿ ಅಪ್ಪಣ್ಣವರು ಶರಣ ಹೇಳಿ ಕರೀತಾರ, ಬಸವಣ್ಣನವರು ನಿಮ್ಮನ್ನ ಕರ್ಕೊಂಡು ಬಾ ಅಂತ ಹೇಳ್ಯಾರ, ನೀವು ಬರಬೇಕು ಅಂತ ಹೇಳಿ. ನೀವು ಬರಬೇಕು, ಬಸವಣ್ಣನವರು ಇಚ್ಛಾಪಟ್ಟಾರ, ನಿಮ್ಮನ್ನ ಕರ್ಕೊಂಡು ಬಾ ಅಂದಾರ. ಕೂಡಲ ಸಂಗಮಕ್ಕೆ ಬರ್ರಿ ಹೋಗೋಣ ಅಂತ ಅಪ್ಪಣ್ಣವರು ಕರೆದಾಗ ನೀಲಮ್ಮನವರು ಹೇಳ್ತಾರ, ಏನಪ್ಪಾ ಅಂತಂದ್ರೆ, ಅಲ್ಲ ನಾವಲ್ಲಿದ್ದರೇನು ಇಲ್ಲಿದ್ದರೇನು, ಬಸವನಲ್ಲಿ ಯಮಗೆ ತೆರಹಿಲ್ಲವಯ್ಯ, ಅಪ್ಪಣ್ಣ ನಾನಾರ ಸೇರುವೆನೆಂದು ಚಿಂತಿಸಲೇತಕ್ಕೆ, ನಾನಾರ ಹೊದ್ದುವೆನೆಂದು ಭ್ರಮೆ ಬಡಲೇತಕ್ಕೆ, ನಾನಾರ ಇರವನರಿವೆನೆಂದು ಪ್ರಲಾಪಿಸಲೇತಕ್ಕೆ, ಪರಿಣಾಮ ಮೂರ್ತಿ ಬಸವನ ರೂಪು ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮಗೇ ತಕ್ಕಯ್ಯ ಅಪ್ಪಣ್ಣ ಅಂತ ಅವ್ರಂದ್ರು. ಅಲ್ಲಿದ್ರೇನು ಇಲ್ಲಿದ್ರೇನು. ಆಮೇಲೆ ಏನಪ್ಪಾ ಅಂದ್ರೆ, ನನಗ ಬಸವಣ್ಣ ಇಲ್ಲ ಅನ್ನೋ ಭಾವನಾನ ಇಲ್ಲ, ನನ್ನ ಮನದೊಳಗೆ ಅಚ್ಚೊತ್ತಿದಂಗ ಅದಾರ ಅವರು. ಅಪ್ಪಣ್ಣ ನೀವ್ಯಾಕೆ ಮತ್ತ ಅಲ್ಲಿಂದ ಇಲ್ಲಿಗೆ ಬಂದ್ರಿ, ನಾನು ಯಾರನ್ನಾದರೂ ಏನಪ್ಪ ಯಾರ ಒಂದು ಶಿಕ್ಷೆಗೆ ಒಳಗಾಗ್ತೀನೋ ಏನು, ನನಗೇನಾದ್ರೂ ತೊಂದರೆ ಆಗ್ತದೋ ಏನು, ನಾನು ದಿಕ್ಕಾಪಾಲಾಗಿ ಹೋಗ್ತೀನೋ ಏನು, ನನಗೇನಾಗ್ತದೋ ಏನು ಅಂತ ಯಾಕೆ ಚಿಂತೆ ಮಾಡಿದ್ರು ಅವರು. ಅದೆಲ್ಲ ಮಾಡುವ ಅವಶ್ಯಕತೆ ಇದ್ದಿಲ್ಲ. ನಾನಾರ ಇರವನರಿವೆನೆಂದು ಪ್ರಲಾಪಿಸಲೇತಕ್ಕೆ, ನನಗೇನಾರ ಆದೀತು ಅಂತ ಅವ್ರು ಯಾಕೆ ಚಿಂತೆ ಮಾಡಿದ್ರ ಏನ. ಪರಿಣಾಮ ಮೂರ್ತಿ ಬಸವನ ರೂಪು ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಬಸವಣ್ಣವರನ್ನ ಇಲ್ಲೇ ನೋಡಾಕತ್ತೀನಪ್ಪ, ನನ್ ಬಿಟ್ಟು ಅವ್ರ ಅದಾರ ಅಂತ ನನಗ ಅನಿಸೇ ಇಲ್ಲಪ್ಪ ಅನ್ನುವಂತ ಭಾವನೆಯನ್ನ ಆ ತಾಯಿ ವ್ಯಕ್ತಪಡಿಸಿದಾಗ ಅಪ್ಪಣ್ಣರಂತಾರ, ಇಲ್ಲ ತಮ್ಮನ್ನ ಕರ್ಕೊಂಡ್ ಬರ್ಬೇಕು ಅನ್ನೋ ಅಪ್ಪಣೆ ಒಂದ ಆಗ್ಯದ, ಹಂಗಾಗಿ ನಾ ಬಂದೀನಿ, ತಾವು ಬರ್ಲೇಬೇಕು ಅಂತ ಅಂದಾಗ ಆಗ ನೀಲಮ್ಮನವರು ಲಿಂಗ ಪೂಜಾಕ ಕುಂತಾರಲ್ರಿ ಅವರು, ಆ ಲಿಂಗಯ್ಯನಿಗೆ ಹೇಳಿದ್ರು, ಏನ್ರಿ, ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡಿದಾಟವ, ನೋಡು 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 ಲಿಂಗವೇ, ಹರಳಯ್ಯ ಮಧುವಯ್ಯನವರಿಗೆ ಎಳೆ ಊಟೆ ದುರುಳ ಬಿಜ್ಜಳನು ಕಟ್ಟಿದನೆಂದರೆ, ಇರಬಾರದಿಲ್ಲೀಗ ಶರಣರಿಗರು ಹಿರೆಂದು ಅರಸು ಬಸವರಾಜ ಪೇಳಿದರಂತೆ, ನೋಡು 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 ಲಿಂಗವೇ, ಅಪ್ಪಣ್ಣಯ್ಯಗಳೆನ್ನ ಕರೆಯ ಬಂದಿಹರಯ್ಯ ಕಪ್ಪಡಿ ಸಂಗಮನಾಥ ಕೇಳೋ, ಪುಷ್ಪಕ್ಕೆ ಪರಿಮಳ ಬೆರೆದಂತೆ ಎನ್ನ ನಪ್ಪಿದ ಲಿಂಗಯ್ಯನೇ ಮಾತನಾಡೋ, ನೋಡು 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 ಲಿಂಗವೇ, ಸಂಗನ ಬಸವಣ್ಣನೆಂದ ನಿರೂಪಕ್ಕೆ ಹಿಂಗದೆ ಕರವೆತ್ತಿ ಮುಗಿಯುತ್ತಲಿ, ಸಂಗಮನಾಥನೆ ಆತನೆ ಈತನೆನ್ನಂಗಯ್ಯ ಲಿಂಗದೊಳು ಮಾತನಾಡೋ, ಅಂಗಯ್ಯ ಲಿಂಗದೊಳು ಬೆರೆಯುವೆನು ಮಾತನಾಡೋ, ನೋಡು 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 ಲಿಂಗವೇ ಅಂತಾರ. ಲಿಂಗಯ್ಯನಿಗೆ ಹೇಳಿದ್ರು, ಒಂದೇ ನುಡಿ ಒಳಗ ಕಲ್ಯಾಣದಾಗ ಏನಾತು ಅಂತ ಹೇಳಿದ್ರು. ಹಡಪದ ಅಪ್ಪಣ್ಣಯ್ಯಗಳಿಗೆ ಅಪ್ಪಣ್ಣಯ್ಯಗಳು ಕರಿಯಾಕ್ ಬಂದಾರ, ಕಪ್ಪಡಿ ಸಂಗಮ ನೋಡಪ್ಪ, ಇಲ್ಲೇನಾಗೈತಿ ಕಲ್ಯಾಣದಾಗ ಅಂದ್ರೆ ಹರಳಯ್ಯ ಮಧುವಯ್ಯನವ್ರಿಗೆ ಎಳೆ ಊಟ ಆಗೈತಿ, ಕಲ್ಯಾಣ ಹಾಳಾಗ್ಯದ, ಬಸವಣ್ಣ ನನ್ನ ಕರ್ಕೊಂಬ ಅಂತ ಕಳಿಸ್ಯಾರ ಅಂತ ಹೇಳಿದ್ರು. ಮತ್ತಂತಾರ ಅಪ್ಪಣ್ಣಯ್ಯರು ಇಲ್ಲಿ ಕರಿಯಾಕ್ ಬಂದಾರ, ಸಂಗಮನಾಥ ಕೇಳಪ್ಪ, ಮತ್ತ ನೀನು ಅಲ್ಲೆದಿದಿ ಇಲ್ಲಿಲ್ಲ ಅಂತ ಏನಾರು ಐತೇನು, ಎನ್ನ ಅಂಗೈಯೊಳಗ ನಾನು ಲಿಂಗಯ್ಯ ಅದಾನ, ಬಸವಯ್ಯನು ಇಲ್ಲೇ ಅದಾನ ಅಂತ ಬೆರೆಯುವಾಗ ಮತ್ತೊಂದೇನಪ್ಪಾ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಬರುವಂತಹದ್ದನ್ನ ನೋಡ್ತೀವಿ. ಅದಕ್ಕ ಆ ತಾಯಿ ಈ ರೀತಿಯ ಮಾತುಗಳನ್ನ ಆಡ್ತಾ ಇರುವಾಗ ಎಲ್ಲಾ ಕೂತು ಕೇಳಿಸಿಕೊಂಡು, ಅಂತೂ ತಾಯಿ ಲಿಂಗ ಪೂಜಾ ಮುಗಿಸ್ಕೊಂಡು ಬರುವುದನ್ನ ಕಾದಂತ ಅಪ್ಪಣ್ಣ ಆ ನೀಲಮ್ನವರನ್ನ ಕರ್ಕೊಂಡು ಹೋಗಕ್ ಸಜ್ಜಾಗ್ತಾರ. ನೀಲಮ್ನವರನ್ನ ಕರ್ಕೊಂಡು ನಡೆದು ಇನ್ನೇನು ಸಂಗಮ ಬಂತು ಅನ್ನೋ ವೇಳೆಕ ಏನಾಗಿತ್ತು ಅಂತಂದ್ರೆ, ಬಸವಣ್ಣನವರು ಲಿಂಗೈಕ್ಯರಾಗ್ಯಾರ ಅನ್ನೋ ಸುದ್ದಿ ಅವ್ರ ಕಿವಿಗೆ ಬಿತ್ತು. ಬಸವಣ್ಣವ್ರ ಲಿಂಗೈಕ್ಯರಾಗ್ಯಾರ ಅನ್ನೋ ಸುದ್ದಿ ಬಂತು. ಮತ್ತೊಂದು ಕಡೆ ಏನಾಯ್ತು ಅಂದ್ರೆ, ನದಿ ತುಂಬಿ ಬರ್ತಾ ಇತ್ತು. ಇನ್ನು ದಾಟೋದೇನದ, ಅಂಗೈಯೊಳಗಿನ ಲಿಂಗದೊಳಗೆ ಬೆರ್ತಾರವರು ಅಂದ ಮೇಲೆ ಮುಗಿತಲ್ಲ. ತಾಯಿ ಲಿಂಗಮ್ಮ ಏನು ನೀಲಮ್ಮ ತಾಯಿನೂ ಕೂಡ ನದಿಯ ಆ ದಂಡಿ ಒಳಗೆ
ಅವರು ಲಿಂಗ ಪೂಜಾ ಕುತ್ಕೊಂಡು ಲಿಂಗೈಕ್ಯರಾಗಿ ಬಿಟ್ರು. ಅವರು ಇಚ್ಛಾ ಮರಣಿಗಳೇ, ಅವರು ಇಚ್ಛಾ ಪಟ್ಟಾಗ ಅವರು ಲಿಂಗೈಕ್ಯರಾಗುವಂತ ಒಂದು ಶಕ್ತಿ ಅವರಿಗಿತ್ತು. ಅವರು ಕೂಡ ಲಿಂಗ ಪೂಜೆ ಮಾಡ್ಕೋತ ಲಿಂಗಯ್ಯನೊಳಗೆ ಬೆರೆತು ಬಿಟ್ರು. ಅವರು ಇದನ್ನ ನೋಡಿದ ಅಪ್ಪಣ್ಣವ್ರು ಏನಾರು ಬಿಡ್ತಾರೇನು, ಅವರು ಸ್ವಲ್ಪ ದೂರ ಹೋಗಿ ಒಂದು ಮರದ ಕೆಳಗೆ ಕೂತ್ಕೊಂಡು ಏನು ಧ್ಯಾನಾಸಕ್ತರಾಗಿ ಕೂತ್ಕೊಂಡ್ರು, ಲಿಂಗಾಸಕ್ತರಾಗಿ ಕೂತ್ಕೊಂಡ್ರು, ಲಿಂಗ ಧ್ಯಾನದೊಳಗೆ ಕೂತ್ಕೊಂಡ್ರು. ಅವರು ಅಲ್ಲೇ ಲಿಂಗೈಕ್ಯರಾಗಿಬಿಟ್ರು. ಮತ್ತೆ ನೋಡ್ತೀವಿ ಇವತ್ತಿಗೂ ಕೂಡ ಈ ದಂಡೆ ಒಳಗ ಬಸವಣ್ಣನವರ ಸಮಾಧಿ, ಆ ದಂಡೆ ಒಳಗ ನೀಲಮ್ಮನವರ ಸಮಾಧಿ, ಮತ್ತೊಂದು ಕಡೆ ಅಪ್ಪಣ್ಣನವರ ಸಮಾಧಿ, ತಂಗಡಿಗೆ ಅಂತ ನೋಡ್ತೀರಿ ನೀವೆಲ್ಲ. ಹಾಗಾಗಿ ಈ ರೀತಿಯಲ್ಲಿ ಅಪ್ಪಣ್ಣನವರು ಏನ್ ಮಾಡಿದ್ರು ಅಂದ್ರೆ ಬಸವಣ್ಣನವರ ನೆರಳಾಗಿ ಸಂಚಾರ ಮಾಡಿ, ಬಸವಣ್ಣನವರಿಗೆ ಅಡಿಗಡಿಗೆ ಸೇವಾ ಮಾಡಿ, ಬಸವಣ್ಣನವರ ಜೊತೆಗೆ ಜ್ಞಾನವನ್ನ ಬೆಳೆಸಿಕೊಂಡು, ಭಕ್ತಿಯನ್ನ ಬೆಳೆಸಿಕೊಂಡು, ಶಿವಯೋಗದ ಸಾಧನೆಯನ್ನು ಬೆಳೆಸಿಕೊಂಡು ಅವರು ಕೂಡ ಆ ಶಿವನೊಳಗೆ ಐಕ್ಯರಾದ್ರು ಅನ್ನುವಂತಹದ್ದನ್ನ ನಾವು ನೋಡ್ತಾ ಬರ್ತೀವಿ. ಇವರ ಧರ್ಮಪತ್ನಿ ಲಿಂಗಮ್ಮ, ಅವರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಗೋದಿಲ್ಲ, ಆದ್ರೂ ವಚನಗಳು ಸಿಗುತ್ತಾವ. ಎಂಥ ಜ್ಞಾನಿ ಅಂದ್ರ, ಅಪ್ಪಣ್ಣವರ ಜ್ಞಾನಿ ಅದಾರ ಅಂದ್ರ ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಅಪ್ಪಣ್ಣನವರ ಹೆಂಡತಿ ಲಿಂಗಮ್ಮ ಅನ್ನುವಂತಹದ್ದನ್ನ ಅವ್ರ ವಚನದಾಗ ನಾವು ನೋಡಬಹುದು ಅನ್ನುವಂತಹದ್ದು. ಎಂಥ ವಚನಗಳು! ಅವ್ರ ವಚನ ಓದಿದ್ರೆ ನಮಗ್ ಒಮ್ಮೆಗೆ ತಿಳಿಯಂಗಿಲ್ರಿ, ಹಂಗದಾವ್ರಿ ಅವ್ರ ವಚನಗಳು. ಎಂಥ ಜ್ಞಾನಿ ಅಂದ್ರ ಬರೇ ಶಿವಯೋಗದ ಬಗ್ಗೆನ ಹೇಳ್ಯಾರ್ರಿ ಅವರು, ಲಿಂಗಾಂಗ ಯೋಗದ ಬಗ್ಗೆನ ಹೇಳ್ಯಾರ. ಶಿವಯೋಗ ಲಿಂಗಾಂಗ ಯೋಗವನ್ನ ತಿಳ್ಕೋಬೇಕು ಅಂದ್ರೆ ಲಿಂಗಮ್ಮನವರ ಅಪ್ಪಣ್ಣವರ ವಚನ ಓದಬೇಕು. ಅಂಥ ದೊಡ್ಡ ಶಿವಯೋಗಿಗಳವರು ಅಪ್ಪಣ್ಣನವರು, ಲಿಂಗಮ್ಮನವರು ಅಂತ ಹೇಳಿ. ಯಾರ್ಯಾರೋ ಹಚ್ಕೋತಾರ ಇವತ್ತು ಶಿವಯೋಗಿಗಳು ಅಂತ ತಮ್ಮ ಹೆಸರಿಗೆ. ಸುಮ್ಮನೆ ಭಾಷಣ ಮಾಡಕ್ ಬರ್ತೈತೆ ಅಂದುಗಳೇನ ತಮಗ್ ತಾವ ದೊಡ್ಡವ್ರಂತ ತಿಳ್ಕೊಂಡ್ಬಿಡ್ತಾರ, ತಮಗ್ ತಾವ ಶಿವಯೋಗಿಗಳು ಅಂತ ಅನ್ಕೋತಾರ, ಏನೇನೋ ಅನ್ಕೋತಾರ. ಆದ್ರ ನಿಜವಾಗಿಯೂ ಶಿವಯೋಗ ಸಾಧನೆ ಮಾಡಿದ ಆ ಶಕ್ತಿಯನ್ನ, ಅವರ ಆ ಶಿವಯೋಗದ ನಿಲುವನ್ನ ಅವ್ರ ವಚನದಾಗ ನಾವು ನೋಡ್ಬೋದ್ರಿ. ಅಂಥವು ಅದಾವ ಅಪ್ಪಣ್ಣನವರ, ಲಿಂಗಮ್ಮನವರ ವಚನಗಳು ಅಂತ ನಾವು ನೋಡ್ತಾ ಬರ್ತೀವಿ. ಅಂಥ ಎಲ್ಲಾ ವಚನವನ್ನು ನೋಡೋದಕ್ಕಿಂತ ಒಂದ್ ಸಿದ್ದೇಶ್ವರ ಅಪ್ಪ ಅವರು ಬಹಳ ಮೆಚ್ಚಿಕೊಂಡು ಹೇಳ್ತಿದ್ದದ್ದು ಒಂದು ವಚನ ಅದ. ಹಡಪದ ಅಪ್ಪಣ್ಣನ ಧರ್ಮಪತ್ನಿ ಲಿಂಗಮ್ಮನ ವಚನ. ಈಗ ಒಮ್ಮೆ ಹೇಳಿವಿ, ಈಗ ಸಂದರ್ಭ ಐತಿ ಇನ್ನೊಮ್ಮೆ ನೆನಪಿಸ್ಕೋಬೇಕು. ಅದನ್ನ ನೆನಪು ಉಳಿಯಂಗಿಲ್ಲ ನಿಮಗೂ, ಹಂಗಾರಿ ಮರುವು ಎಲ್ಲರಿಗೂ ವಿರೋಧ ಅಲ್ಲ, ಅರಿವು ಐತಿ ಅಂದ್ರೆ ಮರುವು ವಿರೋಧ ಅದ. ಹಂಗಾಗಿ ಮುಂದೇನಪ್ಪಾ ಅಂದ್ರ ಆ ಅಪ್ಪವ್ರು ಹೇಳ್ತಾರ ಬಾಳ್ ಚಂದ. ಕರಗವ ಸುಟ್ಟೆ ಕಂದಲವ ಒಡೆದೆ, ಮರನ ಮುರಿದೆ ಬಣ್ಣವ ಜರಿದೆ, ಭಿನ್ನ ಗಣ್ಣು ಕೆಟ್ಟಿತ್ತು ಜ್ಞಾನಗಣ್ಣಿನಲ್ಲಿ ನಿಮ್ಮನೆ ನೋಡಿದೆ, ಕೂಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ ಅಂತ ಹೇಳಿ. ಇದು ಲಿಂಗಮ್ಮನವ್ರ ವಚನ. ಅವರ ವಚನ, ಹಡಪದ ಅಪ್ಪಣ್ಣವ್ರ ವಚನ ಹೆಂಗಿತ್ತು ಅಂತಂದ್ರೆ ಬಸವಣ್ಣ ಪ್ರಿಯ ಅಂತ ಬರ್ತಿತ್ತು. ನಿಮಗ್ ನೋಡಿರಿ ಎಲ್ಲೆಲ್ಲಿ ಅವ್ರ ವಚನದೊಳಗ ನೀವು ನೋಡ್ತಾ ಬಂದಿರುವಂಗ ಏನಪ್ಪಾ ಅಂತಂದ್ರೆ ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯ ಅನ್ನೋದು ಅವ್ರದಾದ್ರ, ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ ಅನ್ನೋದು ಲಿಂಗಮ್ಮನವರ ವಚನ. ಅವ್ರು ಹೇಳಿದ್ರು ಕರಗವ ಸುಟ್ಟೆ, ಕರಗ ಅಂದ್ರ ಪಾತ್ರೆ, ಬೇಕು ಅನ್ನುವ ಬಯಕೆಯ ಪಾತ್ರೆ ಅಂತ ಅಪ್ಪ ಅವ್ರು ಹೇಳುದು. ಕಂದಲವ ಒಡೆದೆ, ಕಂದಲ ಅಂದ್ರ ಕೊಳಗ, ಕೂಡಿಡುವ ಬುದ್ಧಿಯನ್ನ ಬಿಡು ಅನ್ನೋದಕ್ಕೆ ಕಂದಲವ ಒಡೆದೆ. ಮರನ ಮುರಿದೆ, ಮರ ಅಂದ್ರೆ ಕೇರಿ ತೂರಿ ಬೇಡ ಚೆಲ್ತೀವಿ, ಬೇಕಾದ ಇಟ್ಕೋತೀವಲ್ಲ, ಹಂಗ ಬೇಕು ಬೇಡ ಅನ್ನೋ ಬುದ್ಧಿಯನ್ನ ಬಿಟ್ಟು ಬಿಡು ಅಂತ ಮರನ ಮುರಿದೆ. ಬಣ್ಣವ ಜರಿದೆ ಅಂದ್ರ ಬಣ್ಣ, ಇದು ಯೋಗ್ಯ, ಇದು ಅಯೋಗ್ಯ, ಇದು ಚಂದ, ಇದು ಚಂದಲ್ಲ, ಶಕುನ ಅಪಶಕುನ ಇಂಥ ಭಾವನಾ ಇಲ್ಲದಂಗ ಬದುಕುವುದು, ಬಣ್ಣವ ಜರಿದೆ. ಭಿನ್ನ ಗಣ್ಣು ಕೆಟ್ಟಿತ್ತು, ದೃಷ್ಟಿ ಅಲ್ಲಿ ಏನಪ್ಪಾ ಅಂತಂದ್ರೆ ಬೇರೆ ಭಿನ್ನ ಭಿನ್ನ ದೃಷ್ಟಿ ಇಲ್ಲ, ಏಕ ದೃಷ್ಟಿಯನ್ನ ಬೆಳೆಸ್ಕೊಳ್ಳುವಂತಹದ್ದು. ಜ್ಞಾನಗಣ್ಣಿನಲ್ಲಿ ನಿಮ್ಮನೆ ನೋಡಿದೆ, ಜ್ಞಾನದಿಂದ ನೋಡ್ತೇನೆ, ಜ್ಞಾನವನ್ನೇ ತಿಳ್ಕೊಳ್ತೇನೆ, ಜ್ಞಾನದಿಂದಲೇ ಬದುಕ್ತೇನೆ ಅನ್ನುವಂತಹ ಮಾತು, ಜ್ಞಾನಿಯಾಗಿ ಬಾಳ್ತೇನೆ ಅನ್ನುವಂತಹದ್ದು. ಅದಕ್ಕೇನ್ ಹೇಳಿದ್ರು, ಜ್ಞಾನಗಣ್ಣಿನಲ್ಲಿ ನಿಮ್ಮನೆ ನೋಡಿದೆ, ಕೂಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ ಅಂತ ಲಿಂಗಮ್ಮ ಹೇಳ್ತಾರ. ಲಿಂಗಮ್ಮನ ಸಾಧನೆ ಬಹಳ ದೊಡ್ಡದು ಅನ್ನೋದನ್ನ ನೋಡ್ತಾ ಹಡಪದ ಅಪ್ಪಣ್ಣ ಲಿಂಗಮ್ಮರ ಜೀವನ ಇಲ್ಲಿಗೆ ಮಂಗಲಗೊಳ್ಳುತ್ತದೆ ಅನ್ನುವಂತಹದ್ದನ್ನ ನೋಡಿ ಮತ್ತೊಬ್ಬ ಶರಣರ ಬಗ್ಗೆ ನಾವು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ ಹೇಳೋಣ. ಶರಣ ಶರಣ.